ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗು ಲಯನ್ಸ್ ಗೇಟ್ ಪೋರ್ಟಲ್ದು ಪೀಕ್ ಪೀರಿಯಡಲ್ಲಿ ಮಾಡ್ತಾ ಇರೋದು ನಾನು. ಸೊ ಇವತ್ತು ಲಯನ್ಸ್ ಗೇಟ್ ಪೋರ್ಟಲ್ಲು 8ನೇ ತಾರೀಕು ಗುರುವಾರ. ಈಗ ಸದ್ಯದ ಟೈಮ್ ಬಂದು 7:45. ಸೊ ಇನ್ನು ನೆಕ್ಸ್ಟ್ 15 ಮಿನಿಟ್ಸಲ್ಲಿ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿಗೆ ಈ ಪೀಕ್ ಎನರ್ಜಿಗೆ ಮೂವ್ ಆಗ್ತೀವಿ. ಸೊ ಈ ಸಮಯದಲ್ಲಿ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಉದ್ದೇಶ, ಈ ಸಮಯದಲ್ಲಿ ಈ ಪೋರ್ಟಲ್ ಎನರ್ಜೀಸು ನಿಮ್ಮ ಯಾವ ಡ್ರೀಮ್ನ ಅಥವಾ ನಿಮ್ಮ ಯಾವ ವಿಶ್ನ ಬೂಸ್ಟ್ ಮಾಡ್ತಾ ಇದೆ ಅಂತ ನೋಡೋದಕ್ಕೆ. ಯಾಕೆಂದರೆ ಈ ಎನರ್ಜೀಸ್ನ ಡೈರೆಕ್ಟಾಗಿ ನಾವು ಇವಾಗ ಟ್ಯಾಪ್ ಮಾಡ್ತಾ ಇರೋದ್ರಿಂದ, ನಾನಿದು ರೆಕಾರ್ಡ್ ಮಾಡೋ ಸಮಯದಲ್ಲಿ ನೀವು ಮೋಸ್ಟ್ಲಿ ನಿಮ್ಮ ರಿಚುವಲ್ಸ್ನ ಮಾಡ್ತಿರ್ತೀರಾ, ನಿಮ್ಮ ಡ್ರೀಮ್ಸ್ನ ಬರೀತಿರ್ತೀರಾ, ನಿಮ್ಮ ವಿಶಸ್ನ ಬರೆದಿರ್ತೀರಾ, ಅದನ್ನು ರಿಚುವಲ್ ಮುಖಾಂತರ ಬರ್ನ್ ಮಾಡಿರ್ಬೋದು ನಿಮ್ಮ ಪೇಪರ್ನ. ನನ್ನ ಒಂದು ರೀಡಿಂಗ್ ಒಂದು ವಿಡಿಯೋ ಹಾಕಿದ್ದೆ, ಈ ಸಮಯದಲ್ಲಿ ಈ ಥರ ರಿಚುವಲ್ ಮಾಡಿದ್ರೆ ನಿಮ್ಮ ಡ್ರೀಮು ಇನ್ನೂ ಬೇಗ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿ. ಸೊ ಏನೆಲ್ಲ ರಿಚುವಲ್ಸು, ಡ್ರೀಮ್ಸು, ಅಫರ್ಮೇಷನ್ಸ್ ಏನೆಲ್ಲ ಮಾಡಿರ್ತೀರಾ, ಸೊ ಈ ಸಮಯದಲ್ಲಿ ಈ ಪೋರ್ಟಲಲ್ಲಿ ನೀವು ನಿಮ್ಮ ಡ್ರೀಮ್ನ ಬರಿಬೇಕಾದ್ರೆ, ನಾನು ಈ ಸಮಯದಲ್ಲಿ ಪೋರ್ಟಲ್ ಎನರ್ಜಿಗೆ ಟ್ಯಾಪ್ ಮಾಡಿ ಯಾವ ಒಂದು ಡ್ರೀಮು, ಯಾವ ಒಂದು ವಿಶ್ಗೆ ಬೂಸ್ಟ್ ಸಿಗ್ತಾ ಇದೆ, ಎನರ್ಜಿ ಆ್ಯಂಪ್ಲಿಫೈ ಆಗ್ತಾ ಇದೆ, ಯಾವ ಡ್ರೀಮು ಅಥವಾ ಯಾವ ವಿಶ್ ನಿಮ್ಮದು ಮ್ಯಾನಿಫೆಸ್ಟ್ ಆಗ್ತಾ ಇದೆ ನೋಡೋದಕ್ಕೋಸ್ಕರ ಅದೇ ಪೀರಿಯಡಲ್ಲಿ ನಾನು ಈ ಒಂದು ರೀಡಿಂಗ್ನ ಮಾಡ್ತಾ ಇರೋದು. ಸೊ ದಿಸ್ ಈಸ್ ಅ ಮ್ಯಾಜಿಕಲ್ ಟೈಮಿಂಗ್ಸ್. ಸೊ ಲೆಟ್ಸ್ ಬಿಗಿನ್ ಇವತ್ತಿನ ರೀಡಿಂಗನ್ನು. ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಈ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ಪೀರಿಯಡಲ್ಲಿ ಏನೊಂದು ಆ್ಯಕ್ಟಿವೇಶನ್ಸ್ ಆಗಿದೆ, ಯಾವ ಒಂದು ವಿಶ್ಗೆ ಬೂಸ್ಟ್ ಸಿಕ್ಕಿದೆ, ಯಾವ ಒಂದು ಮ್ಯಾನಿಫೆಸ್ಟೇಷನ್ ನಿಮ್ಮ ಲೈಫಲ್ಲಿ ಬರೋದಿದೆ ಇನ್ ಅ ವೆರಿ ನಿಯರ್ ಫ್ಯೂಚರ್, ಅಥವಾ ಯಾವ ಒಂದು ವಿಶ್ಗೆ ಲೈಕ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಯೂನಿವರ್ಸಿಂದ. ಸೊ ಬೇಸಿಕ್ಲಿ ಎನರ್ಜಿ ಚೆಕ್ ಇನ್. ಈ ಲಯನ್ಸ್ ಗೇಟ್ ಪೋರ್ಟಲಲ್ಲಿ ನೀವು ಮಾಡಿರೋಂಥ ರಿಚುವಲು ಎಷ್ಟರ ಮಟ್ಟಿಗೆ ಆ್ಯಕ್ಟಿವೇಟ್ ಆಗಿದೆ ಮತ್ತು ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಅಗೇನ್ ನಮ್ಮ ರೀಡಿಂಗ್ ಮಧ್ಯದಲ್ಲಿ ಇಟ್ ವಿಲ್ ಬಿ 8 o'clock ಆ್ಯಂಡ್ ದೆನ್ 8. ಸೊ ಕಂಪ್ಲೀಟಾಗಿ ಆ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿನ ಈ ರೀಡಿಂಗಿಗೆ ಇನ್ಫ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಸೆಂಡಿಂಗ್ ಲಾಡ್ ಆಫ್ ಲವ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಈ ಪೋರ್ಟಲ್ ಎನರ್ಜಿ ನಿಮ್ಮ ಲೈಫಲ್ಲಿ ಲಯನ್ ಥರ ಕರೇಜನ, ಪ್ರೋತ್ಸಾಹನ, ಉತ್ಸಾಹನ, ಸಕ್ಸಸ್ನ ನಿಮ್ಮ ಜೀವನದಲ್ಲಿ ತರಲಿ ಅಂತ ಪ್ರೇ ಮಾಡ್ತಾ, ಆ ವಿಶಸ್ನ, ಬ್ಲೆಸ್ಸಿಂಗ್ಸ್ನ ನಿಮ್ಮ ಕಡೆ ಕಳಿಸ್ತಾ ಇವತ್ತಿನ ರೀಡಿಂಗ್ನ ಶುರು ಮಾಡೋಣ. ಹಾಗಾಗಿ ಅನ್ಲಾಕ್ ಯೋರ್ ಮ್ಯಾಜಿಕ್ ಮಾಸ್ಟರ್ ಕೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಮಾಸ್ಟರ್ ಕೋರ್ಸ್ ಬಂದು, ಮಾಸ್ಟರ್ ಕ್ಲಾಸ್ ಬಂದು 11ನೇ ತಾರೀಕು ಆಗ್ತಾ ಇರೋದು. ಆಗಸ್ಟ್ 11ನೇ ತಾರೀಕು, ಇವತ್ತು 9ನೇ ತಾರೀಕು. ಸೊ ನಾಳೆ ಅಲ್ಲ, ನಾಳಿದ್ದು 11ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆಗ್ತಾ ಇರೋದು ಮಾಸ್ಟರ್ ಕ್ಲಾಸ್ ಇದು, ಅನ್ಲಾಕ್ ಯೋರ್ ಮ್ಯಾಜಿಕ್. ಸೊ ಈ ಮಾಸ್ಟರ್ ಕೋರ್ಸಲ್ಲಿ ನಾವು ಎನರ್ಜೀಸ್ ಬಗ್ಗೆ, ಔರಾಸ್ ಬಗ್ಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ, ಮತ್ತು ಎನರ್ಜೆಟಿಕ್ ಕಾರ್ಡ್ಸ್ ಬಗ್ಗೆ, ಮತ್ತು ಮ್ಯಾಜಿಕಲ್ ಎಬಿಲಿಟೀಸ್ ಬಗ್ಗೆ, ನಮ್ಮಲ್ಲಿರುವಂಥ ಮ್ಯಾಜಿಕಲ್ ಗಿಫ್ಟ್ಸ್ ಬಗ್ಗೆ, ಎಷ್ಟು ಥರ ಮ್ಯಾಜಿಕಲ್ ಗಿಫ್ಟ್ಸ್ ಇದೆ ಮೇಜರಾಗಿ, ಅದೆಲ್ಲ ನಮ್ಮಲ್ಲಿದೆಯಾ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ, ಅದು ನಮ್ಮಲ್ಲಿದ್ದರೆ ಯಾವುದು ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಳ್ಳೋದು, ಮತ್ತು ಅದನ್ನು ಹೇಗೆ ಡೆವಲಪ್ ಮಾಡೋದು ಅಂತ ತಿಳ್ಕೊಳ್ಳೋದು, ಮತ್ತು ಫೈನಲ್ ಆಗಿ ಪ್ರೊಟೆಕ್ಷನ್ ಮ್ಯಾಜಿಕ್, ನಮ್ಮ ಎನರ್ಜಿನ ಯಾವ ರೀತಿ ಪ್ರೊಟೆಕ್ಟ್ ಮಾಡೋದು, ನಮ್ಮ ಮನೇನ ಹೇಗೆ ಕ್ಲೆನ್ಸ್ ಮಾಡೋದು, ಮನೆ ಎನರ್ಜಿನ, ನಮ್ಮ ವೈಬ್ರೇಷನ್ ಹೇಗೆ ರೇಸ್ ಮಾಡೋದು, ಒಂದಲ್ಲ ಎರಡಲ್ಲ, ಮೋರ್ ದ್ಯಾನ್ 10-15 ಟಿಪ್ಸ್ ಅಥವಾ ಪ್ರಾಕ್ಟೀಸಸ್ ಮಾತಾಡ್ತೀವಿ ಪ್ರೊಟೆಕ್ಷನ್ ಮ್ಯಾಜಿಕ್ ಬಗ್ಗೆ. ಸೊ ಲಾಡ್ ಆಫ್ ಥಿಂಗ್ಸ್. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಅನ್ಲಾಕ್ ಯೋರ್ ಮ್ಯಾಜಿಕ್ ಕೋರ್ಸ್ಗೆ ಇವತ್ತೇ ಕೆಳಗಡೆ ಲಿಂಕಿಗೆ ಹೋಗಿ ಜಾಯ್ನ್ ಆಗಿ, ಯಾಕೆಂದರೆ ಐ ಥಿಂಕ್ ಟುಡೇ ಇಸ್ ದ ಲಾಸ್ಟ್ ಡೇ ಎನ್ರೋಲ್ಮೆಂಟ್ಗೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. And the course fee is so small. Don't miss this opportunity, everyone. All right. So I just wanted to quickly announce. So let's start. ಇವತ್ತಿನ as usually 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಆಬ್ಜೆಕ್ಟ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಈ ಕ್ರಿಸ್ಟಲ್.
ಎರಡೂ ಮ್ಯಾಜಿಕಲ್ ಆಗಿರುವಂಥ ಆಬ್ಜೆಕ್ಟ್ ಇವತ್ತು. ಸೊ ಯಾವುದು ನಿಮ್ಮ ಗಮನನ ಸೆಳೀತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಈ ಲಯನ್ಸ್ಗೆ ಟೈಮಲ್ಲಿ ಯಾವ ಆ್ಯಕ್ಟಿವೇಶನ್ಸ್ ಆಗಿದೆ, ಯಾವ ವಿಷಯ, ಯಾವ ಒಂದು ಮ್ಯಾನಿಫೆಸ್ಟೇಷನು ನಿಮ್ಮ ಲೈಫಲ್ಲಿ ಆಗೋದಿದೆ ಅಂತ ಹೇಳಿ. ಅಗೇನ್ ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಇದು, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್. ರೈಟ್, ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ಮೊದಲನೇದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ಗಣೇಶನ್ ಎನರ್ಜಿ ಬರ್ತಾ ಇರೋದು. ಗಣೇಶನ್ ಐಡಲ್ಲು, ಗಣೇಶನ್ ಇಮೇಜು, ಗಣೇಶನ್ದು ಮೆಸೇಜಸ್ಸು. ಲೈಕ್ ಇಟ್ ಫೀಲ್ಸ್ ಲಾಡ್ ಆಫ್ ಗಣೇಶ ಅಬ್ಸ್ಟಕಲ್ಸ್ನ ರಿಮೂವ್ ಮಾಡೋ ಥರ, ನೆಗೆಟಿವ್ ಎನರ್ಜೀಸ್ನ ರಿಮೂವ್ ಮಾಡೋ ಥರ, ನಮ್ಮ ದಾರಿನಲ್ಲಿ ಬರ್ತಾ ಇದ್ದಿದ್ದು ಅಡೆತಡೆಗಳನ್ನ ರಿಮೂವ್ ಮಾಡಿರೋ ಥರ. ನಾವು ನಡೀತಾ ಇದ್ದಿದ್ದ ದಾರಿನಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸು, ಡಿಫಿಕಲ್ಟೀಸು, ಎಷ್ಟೊಂದು ಲೈಕ್ ಲಾಡ್ ಆಫ್ ಇಶ್ಯೂಸ್ ನಾವು ನಡೀತಾ ಇದ್ದಿದ್ದ ದಾರಿನಲ್ಲಿ. ಸೊ ನಮ್ಮ ರೋಡು ಏಕ್ದಮ್ ಕ್ಲಿಯರ್ ಆಗಿರೋ ಥರ. ಸೊ ನಾವು ಅಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನಾವು ನಡೀತಾ ಇರೋ ದಾರಿನಲ್ಲಿ. ಇಷ್ಟು ದಿನ ಇದ್ದಂಥ ಅಬ್ಸ್ಟಕಲ್ಸು, ಡಿಫಿಕಲ್ಟೀಸು ಬ್ರೇಕ್ ಆಗಿರೋ ಥರ. ದೇರ್ ಇಸ್ ಸಮ್ ಕೈಂಡ್ ಆಫ್ ಸೈಕಲ್, ಈವಿಲ್ ಐ, ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್, ಅಥವಾ ನಮ್ಮ ಡ್ರೀಮನ್ನು ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಸಲೀಸಾಗಿರುವಂಥ ದಾರಿ. ಸೊ ಆ ದಾರಿನ ಸುಗಮವಾಗಿ ಮಾಡಿರೋ ಅಂಥ ಒಂದು ಎನರ್ಜಿ. ಸೊ ಅಗೇನ್ ಗಣೇಶ, ಯಾವಾಗಲೂ ಗಣೇಶನ ಎನರ್ಜಿ ಬಂದು ಅಬ್ಸ್ಟಕಲ್ ರಿಮೂವ್ ಮಾಡುವಂಥವ್ರು, ಸಂಕಷ್ಟಹರ ಗಣಪತಿ. ಸೊ ಡೆಫಿನೆಟ್ಲಿ ಯಾವುದೋ ಒಂದು ಈವಿಲ್ ಐ ಬ್ರೇಕ್ ಮಾಡಿರ್ಬೋದು, ಅಥವಾ ಅಬ್ಸ್ಟಕಲ್ಸ್ನ ಬ್ರೇಕ್ ಮಾಡಿರ್ಬೋದು, ಯಾವುದಾದ್ರೂ ಕರ್ವ್ಸ್ ಬ್ರೇಕ್ ಮಾಡಿರ್ಬೋದು, ಹೊರಗಡೆಯಿಂದ ಇದ್ದಂಥ ನೆಗೆಟಿವ್ ಎನರ್ಜೀಸ್ನ ಬ್ರೇಕ್ ಮಾಡಿರ್ಬೋದು. ನಿಮ್ಮ ದಾರಿಗೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಏನಾದರೂ ಇದ್ದಿದ್ರೆ, ಯಾರ್ದಾದ್ರೂ ಈವಿಲ್ ಐ ಅಥವಾ ಯಾರಾದರೂ ತಪ್ಪು ದೃಷ್ಟಿಯಲ್ಲಿ ನೋಡ್ತಿದ್ರೆ, ಯಾವುದಾದ್ರೂ ರೀತಿಯಲ್ಲಿ ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆಗಿದ್ದಿದ್ರೆ, ಆ ಒಂದು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ಸು ಈ ಸಮಯದಲ್ಲಿ ಬ್ರೇಕ್ ಆಗಿರೋ ಥರ ಇದೆ. ಕೆಲವ್ರಿಗೆ ರಿಲೇಷನ್ಶಿಪ್ ವಿಚಾರನೂ ತೋರಿಸ್ತಾ ಇದ್ದಾರೆ. ಕೆಲವರು ರಿಲೇಷನ್ಶಿಪ್ ವಿಚಾರದಲ್ಲಿ ಇಬ್ಬರು ಮಧ್ಯೆ ಮನಸ್ತಾಪ ಇದ್ದಿದ್ರೆ ಆ ಬಿರುಕನ್ನ ಮತ್ತೆ ಒಂದು ಗೂಡ್ಸೋದಕ್ಕೆ ಬೇಕಾಗಿರುವಂಥ ಆ ಎನರ್ಜೀಸು ನಿಮ್ಮ ಕಡೆ ಮೂವ್ ಆಗ್ತಾ ಇರೋ ಥರ ಇದೆ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ರಿಲೇಷನ್ಶಿಪ್ಪಲ್ಲಿ, ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ನಿಮ್ಮ ಜೊತೆಗಿರೋ ನಿಮ್ಮ ಸಂಬಂಧ ಇರ್ಬೋದು, ಅಥವಾ ನಿಮ್ಮ ಸಂಬಂಧ ನಿಮ್ಮ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರ್ಬೋದು. ಯಾಕೆಂದರೆ ಪ್ರತಿಯೊಂದೂ ರಿಲೇಷನ್ಶಿಪ್ ರಿಲೇಟೆಡೇ. ನಮ್ಮ ರಿಲೇಷನ್ಶಿಪ್ಪು ನಮ್ಮ ಬಾಡಿ ಜೊತೆ ಯಾವ ಥರ ಇದೆ, ನಮ್ಮ ರಿಲೇಷನ್ಶಿಪ್ಪು ನಮ್ಮ ಕರಿಯರ್ ಜೊತೆ ಯಾವ ಥರ ಇದೆ, ನಮ್ಮ ರಿಲೇಷನ್ಶಿಪ್ಪು ನಮ್ಮ ಜಾಬ್ ಜೊತೆ ಯಾವ ಥರ ಇದೆ, ನಮ್ಮ ರಿಲೇಷನ್ಶಿಪ್ ನಮ್ಮ ಮನಿ ಜೊತೆ ಯಾವ ಥರ ಇದೆ, ದುಡ್ಡಿನ ಜೊತೆ ಯಾವ ಥರ ಇದೆ. ಸೊ ಎಲ್ಲನೂ ರಿಲೇಟೆಡ್ ಟು ರಿಲೇಷನ್ಶಿಪ್ ನಮ್ಮ ಎಂಟೈರ್ ಲೈಫ್ ಬಂದು. ಯಾಕೆಂದರೆ ನಮ್ಮ ಸಂಬಂಧ ನಮಗೆ ಬೇಕಾಗಿರೋಂಥ ವಿಚಾರದ ಬಗ್ಗೆ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಪಾಸಿಟಿವ್ ಆಗಿದೆ, ಎಷ್ಟು ಆಪ್ಟಮಿಸ್ಟಿಕ್ ಆಗಿದೆ, ಅಷ್ಟು ಬೇಗ ನಾವು ಅಂದ್ಕೊಂಡಿರುವಂಥದ್ದು ನಮ್ಮ ಲೈಫಲ್ಲಿ ಎಂಟರ್ ಆಗೋದಕ್ಕೆ ಆ ಎನರ್ಜಿನ ಅಲೈನ್ ಮಾಡಿಕೊಡ್ತೀವಿ. ಈ ಸಮಯದಲ್ಲಿ ಆ ರಿಲೇಷನ್ಶಿಪ್ ಏನಿದೆ, ನೀವು ಏನನ್ನು ಬಯಸ್ತಾ ಇದ್ದೀರಾ ಅಥವಾ ಏನನ್ನು ತರಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅದರ ಜೊತೆ ಇರುವಂಥ ಸಂಬಂಧ ಬಂದು ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇರೋ ಥರ ಇದೆ. ಮತ್ತು ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಯಾವ ಬ್ಲಾಕೇಜು ಅಥವಾ ಯಾವ ರೀತಿ ನಿಮ್ಮ ಮೈಂಡ್ ಸೆಟ್ ಇತ್ತು ಅದನ್ನು ಶಿಫ್ಟ್ ಮಾಡಿಕೊಂಡ್ರೆ ಮೇ ಬಿ ನನ್ನ ಮ್ಯಾನಿಫೆಸ್ಟೇಷನ್ ಬಂದು ಇನ್ನೂ ಈಸಿಯಾಗುತ್ತೆ, ಇನ್ನೂ ಬೇಗ ಆಗುತ್ತೆ ಅನ್ನುವಂಥ ಒಂದು ತಿಳುವಳಿಕೆ ಬರ್ತಾ ಇರ್ಬೋದು. ಅಥವಾ ಆ ತಿಳುವಳಿಕೆ ಕ್ಲಿಯರಾಗಿ ನಿಮ್ಮ ಗಮನಕ್ಕೆ ಬರ್ತಾ ಇರ್ಬೋದು, ಹೇಗೆ ನಿಮ್ಮನ್ನು ನೀವು ತಡಿತಿದ್ದೀರಾ ಇದನ್ನು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಅಂತ ಹೇಳಿ. ಸೊ ದೆರ್ ಇಸ್ ಲಾಟ್ ಆಫ್ ಇಂಟರ್ನಲ್ ಶಿಫ್ಟ್ಗಳು ನಿಮ್ಮ ಲೈಫಲ್ಲಿ ಆಗ್ತಾ ಇರೋವಂಥದ್ದು. ಡೆಫಿನೆಟ್ಲಿ ಅಬ್ಸ್ಟಕಲ್ಸ್ ರಿಮೂವಲ್, ಈವಿಲ್ ಐ ರಿಮೂವಲ್, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಬಂದು ರಿಮೂವ್ ಆಗ್ತಾ ಇರುವಂಥದ್ದು, ಮತ್ತು ಆ ಹೀಲಿಂಗ್ ಆಗ್ತಾ ಇರುವಂಥದ್ದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಆಲ್ಸೋ I don't know if it is Chinese or what do you call, or Tibet, ಚೈನಾ ಆರ್ ಟಿಬೇಟ್. ಈ ಬೌಲ್ ಬ್ರೇಕ್ ಆದಾಗ ಅಥವಾ ಸೀಳ್ ಬಿಟ್ಟಾಗ ಅದನ್ನು ಆ ಚಿನ್ನದ ಗೋಲ್ಡನ್ ರೇಕ್ ಹಾಕಿ ಅದನ್ನು ಮತ್ತೆ ರೀಅಟ್ಯಾಚ್ ಮಾಡ್ತಾರೆ. ಸೊ ದಟ್ ಎಲ್ಲ ಬ್ರೋಕನ್ ಆಬ್ಜೆಕ್ಟ್ಗೂ ಒಂದು ಮೀನಿಂಗ್ ಇದೆ ಅಂತ ಹೇಳಿ. ಯಾವುದು ಒಡೆದೋಗಿರುತ್ತೆ ಅದಕ್ಕಿಂತ ಮೀನಿಂಗ್ ಜಾಸ್ತಿ ಆಗುತ್ತೆ. ಆ ಚಿನ್ನದ್ದು ಆ ರೇಕ್ ಹಾಕಿ ಅದನ್ನು ಮತ್ತೆ ರೀಬಿಲ್ಡ್ ಮಾಡಿದಾಗ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಬ್ಯೂಟಿ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ದ ಎನರ್ಜಿ ದಟ್ ಐ ಆಮ್ ಗೆಟಿಂಗ್. ಗ್ರೂಪ್ ನಂಬರ್ 1, ಆ ಬಿರುಕನ್ನು ನೀವು ಹೀಲ್ ಮಾಡ್ತಾ ಇದ್ದೀರಾ. ಆ ರಿಲೇಷನ್ಶಿಪ್ಪಲ್ಲಿರ್ಬೋದು ಅಥವಾ ಎಕ್ಸ್ಟರ್ನಲಿ ನೀವೇನೇನೋ ಬಯಸ್ತಿದ್ದೀರಾ ಅದ್ರ ಜೊತೆ ಇರೋ ಸಂಬಂಧ ಇರ್ಬೋದು. ವೆರಿ ವೆರಿ
ಮಚ್ ಗೋಲ್ಡನ್ ಹೀಲಿಂಗ್ ಎನರ್ಜಿ ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಔರಾನಲ್ಲಿ ಓವರ್ ಆಲ್ ಆಗಿ ಇಟ್ ಫೀಲ್ಸ್ ವೆರಿ ಹೀಲಿಂಗ್, ವೆರಿ ಸೂದಿಂಗ್. ಸ್ಪಿರಿಚುವಲ್ ಗ್ರೋತ್. ಅಗೇನ್ ವಿ ಹ್ಯಾವ್ ಲಾಟ್ ಆಫ್ ಗೋಲ್ಡನ್ ಎನರ್ಜಿ. ಫಸ್ಟ್ ಕಾರ್ಡ್ ಬರ್ತಾ ಇರೋದು ಏಂಜಲ್ ಕಾರ್ಡಲ್ಲಿ ಸ್ಪಿರಿಚುವಲ್ ಗ್ರೋತ್ ಅಂತ ಹೇಳಿ. ಐ ವಿಲ್ ಮೂವ್ ದಿಸ್ ಬಿಟ್ ಹಿಯರ್. ಸ್ಪಿರಿಚುವಲ್ ಗ್ರೋತ್ ಅಂತ ಬರ್ತಾ ಇರೋವಂಥದ್ದು ಲೈಕ್ ಡೆಫಿನೆಟ್ಲಿ ಯು ಆರ್ ಗ್ರೋಯಿಂಗ್. ಆ್ಯಂಡ್ ಆಲ್ಸೋ ಥರ್ಡ್ ಐ ಚಕ್ರ. ನೀವಿಷ್ಟು ದಿನ ಏನನ್ನು ನೋಡಿರಲಿಲ್ಲ ಅದು ಇವಾಗ ನಿಮ್ಮ ಕಣ್ಣಿಗೆ ಅಥವಾ ನಿಮ್ಮ ಗಮನಕ್ಕೆ ಬೀಳ್ತಾ ಇರೋವಂಥದ್ದು. ಇಷ್ಟು ದಿನ ನಿಮಗೆ ಈ ಪ್ಯಾಟರ್ನ್ ಇದೆ, ಈ ಥರ ಒಂದು ಮೈಂಡ್ಸೆಟ್ ಇದೆ, ಅಥವಾ ನಾನೇ ಯಾವುದೋ ಒಂದು ರೀತಿಯಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ನ ನಾನು ಸ್ಟಾಪ್ ಮಾಡ್ತಿದ್ದೆ. ಸೊ ಯುವರ್ ಥರ್ಡ್ ಐ ಇಸ್ ಗಿವಿಂಗ್ ಯು ಅ ಲಾಟ್ ಆಫ್ ಇನ್ಫಾರ್ಮೇಷನ್. ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನು ಮತ್ತು ನಿಮ್ಮ ಅಲೈನ್ಮೆಂಟು. ಅಗೇನ್ ಯು ಆರ್ ವೆರಿ ವೆರಿ ಅಲೈನ್. ಡೆಫಿನೆಟ್ಲಿ ನೀವು ಅಲೈನ್ಸ್ ಗೇಟ್ ಪೋರ್ಟಲ್ ಟೈಮಲ್ಲಿ ಏನಾದರೂ ರಿಚುವಲ್ಸ್ ಎಲ್ಲ ಮಾಡಿದರೆ ಯು ಆರ್ ಡೆಫಿನೆಟ್ಲಿ ಇನ್ ಅಲೈನ್ಮೆಂಟ್. ಯೂನಿವರ್ಸ್ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದೀರಾ. ಮತ್ತು ಯೂನಿವರ್ಸ್ ಜೊತೆ ಆ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದೀರಾ. ನಿಮ್ಮ ಪ್ರೇಯರ್ಸ್ ಎಲ್ಲ ಎಲ್ಲಿ ತಲುಪಬೇಕು, ಯಾವ ಒಂದು ಹೈಯರ್ ಪವರ್ಗೆ ತಲುಪಬೇಕು, ಅದು ಮೋಸ್ಟ್ಲಿ ತಲುಪಿರೋ ಥರ ಇದೆ. ಆ್ಯಂಡ್ ಸ್ವಲ್ಪವಾಗಿ ಈ ಗೋಲ್ಡನ್ ಎನರ್ಜಿ, ಅಗೇನ್ ಆ ಗೋಲ್ಡನ್ ಹೀಲಿಂಗ್ ಲೈಟ್ ಆರ್ ಹೀಲಿಂಗ್ ಎನರ್ಜಿ ಈ ಪರ್ಟಿಕ್ಯುಲರ್ ಏರಿಯಾನ ಅಥವಾ ಈ ಪರ್ಟಿಕ್ಯುಲರ್ ಸಿಚುವೇಶನನ್ನು ಹೀಲ್ ಮಾಡ್ತಾ ಇರೋ ಥರ ಇದೆ. ಲುಕ್ ಎಟ್ ದ್ಯಾಟ್. ವಿ ಹ್ಯಾವ್ ಕಾರ್ಡ್ ಕಟ್ಟಿಂಗ್. ಡೆಫಿನೆಟ್ಲಿ ಯಾವುದೋ ಒಂದು ಕಾರ್ಡ್ ಕಟ್ಟಿಂಗ್ ಬಂದು ಇದು ಯಾವಾಗಲೂ ಇಟ್ ಈಸ್ ರಿಲೇಟೆಡ್ ಟು ಸಮಥಿಂಗ್ ನೆಗೆಟಿವ್ ಎನರ್ಜಿ, ಅಬ್ಸ್ಟೆಕಲ್ಸ್, ರಿಲೇಷನ್ಶಿಪ್ಪಲ್ಲಿರುವಂಥ ಅಬ್ಸ್ಟೆಕಲ್ಸು ಯಾವುದೋ ಒಂದು ರೀತಿಯಲ್ಲಿ ಅದು ರಿಮೂವ್ ಆಗಿರೋದಕ್ಕೆ ಸಂಕೇತ. ಡೆಫಿನೆಟ್ಲಿ ಏನೋ ಒಂದನ್ನು ಬ್ರೇಕ್ ಮಾಡಿದ್ದೀರಾ. ಈ ಗ್ಲಾಸ್ ಬ್ರೇಕ್ ಆಗಿರೋದನ್ನು ತೋರಿಸ್ತಾ ಇದ್ದಾರೆ. ಬೈ ಚಾನ್ಸ್ ನಿಮ್ಮ ಕೈಯಿಂದ ಜಾರಿ ಯಾವುದಾದ್ರೂ ಗ್ಲಾಸ್ ಬ್ರೇಕ್ ಆಗಿದ್ದರೆ, ಅಥವಾ ಯಾವುದಾದ್ರೂ ಬಟ್ಟೆ ಕಳೆದು ಹೋಗಿದ್ರೆ, ಅಥವಾ ಚಪ್ಪಲಿ ಕಳೆದು ಹೋಗಿದ್ರೆ, ಈ ಥರ ಎಲ್ಲ ಸಿಚುವೇಶನ್ಸ್ ಏನಾದರೂ ಆಗಿದ್ದರೆ, ಅಥವಾ ಮುಂದೆ ಆಗೋದನ್ನ ನೀವು ನೋಟಿಸ್ ಮಾಡಿದ್ರೆ, ಇಟ್ ಈಸ್ ಅಗೇನ್ ಅ ಕನ್ಫರ್ಮೇಷನ್. ಯಾವುದೋ ಒಂದು ಸಿಚುವೇಶನನ್ನು ಅಥವಾ ಯಾವುದೋ ಒಂದು ನೆಗೆಟಿವ್ ಎನರ್ಜಿನ, ಅಬ್ಸ್ಟಿಕಲ್ಸ್ನ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಬ್ರೇಕ್ ಮಾಡಿರೋದಕ್ಕೆ ಒಂದು ಸಂಕೇತ ಅದು. ಡೆಫಿನೆಟ್ಲಿ ಯು ಬ್ರೋಕ್ ಸಮಥಿಂಗ್. ಯಾವುದೋ ಒಂದು ಆಸ್ಪೆಕ್ಟ್ ಆಫ್ ಯುವರ್ ಲೈಫ್, ಟಾಕ್ಸಿಕ್ ಎನರ್ಜಿ ಇರ್ಬೋದು, ಟಾಕ್ಸಿಕ್ ಜನರಿರ್ಬೋದು, ಟಾಕ್ಸಿಕ್ ಥಿಂಕಿಂಗ್ ಇರ್ಬೋದು, ಟಾಕ್ಸಿಕ್ ಮೈಂಡ್ಸೆಟ್ ಇರ್ಬೋದು, ನೆಗೆಟಿವ್ ಹ್ಯಾಬಿಟ್ಸ್ ಇರ್ಬೋದು, ಹೊರಗಡೆಯಿಂದ ಬರ್ತಾ ಇದ್ದಂಥ ನೆಗೆಟಿವ್ ವೈಬ್ಸ್ ಇರ್ಬೋದು. ಯು ಬ್ರೋಕ್ ಸಮಥಿಂಗ್ ಈ ಪರ್ಟಿಕ್ಯುಲರ್ ಲಯನ್ಸ್ ಗೇಟ್ ಪೋರ್ಟಲ್ ಪೀರಿಯಡಲ್ಲಿ. ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್. ನಮಗೆ ನೆಕ್ಸ್ಟ್ ಬಂದಿರೋದು ಬ್ಲೆಸ್ಸಿಂಗ್ಸ್ ಆ್ಯಂಡ್ ಅಬಂಡೆನ್ಸ್. ಈ ಕಾರ್ಡ್ ಕಟ್ ಏನಾಗಿದೆ, ಇದು ನಿಮ್ಮ ಅಲೈನ್ಮೆಂಟನ್ನ ಸರಿ ಮಾಡಿ ಆ ಗೋಲ್ಡನ್ ರೇಖನ ಹಾಕಿ ಆ ಬಿರುಕು ಬಿಟ್ಟಂಥ ಜಾಗದಲ್ಲಿ ಆ ಬಿರುಕು ಮತ್ತೆ ಹೊಂದಾದಾಗ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಲುಕ್ ಅಟ್. ಇಟ್ ಈಸ್ ಅ ಆರ್ಟ್. ನಾವು ಯಾವುದೋ ಒಂದು ಆರ್ಟ್ ಕ್ರಿಯೇಟ್ ಆಗಿರೋ ಥರ ಇದೆ. ಆ್ಯಂಡ್ ಆಲ್ಸೋ ಬಾಟಮ್ ಆಫ್ ದ ಡೆಕ್, ಲುಕ್ ಅಟ್ ಆಲ್ ದ ಗೋಲ್ಡನ್ ಎನರ್ಜಿ, ಲಾಟ್ ಆಫ್ ಗೋಲ್ಡನ್ ಎನರ್ಜಿ ನಿಮ್ಮ ಔರಾನಲ್ಲಿ ಸಮಯದಲ್ಲಿ. ಸ್ಪಿರಿಚುವಲ್ ಗ್ರೋತ್, ಸ್ಪಿರಿಚುವಲ್ ಟ್ರಾನ್ಸ್ಫರ್ಮೇಷನ್, ಆ್ಯಂಡ್ a lot of healing energy, golden healing energy, especially golden light, golden healing, and ನಿಮ್ಮ ಗೋಲ್ಡನ್ ಹಾರ್ಟಿಗೆ ಬರ್ತಾ ಇರೋವಂಥ ರಿವಾರ್ಡ್ಸು ಮತ್ತು ಬ್ಲೆಸ್ಸಿಂಗ್ಸು ನಿಮ್ಮ ಲೈಫಲ್ಲಿ ಅಂತ ಇರೋ ಥರ ಇದೆ. ನಿಮ್ಮ ಓವರಾಲ್ ಎನರ್ಜಿ ಗ್ರೂಪ್ ನಂಬರ್ 1, ದ್ಯಾಟ್ ಈಸ್ ಬ್ಯೂಟಿಫುಲ್ ಚೇಂಜಸ್ ಮತ್ತು ಶಿಫ್ಟ್ಸು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋವಂಥದ್ದು. ಸೊ ಸ್ವಲ್ಪವಾಗಿ ಇಂಪ್ರೂವ್ಮೆಂಟ್ಸ್ ಆಗೋದನ್ನು ನೋಟಿಸ್ ಮಾಡ್ಬೋದು ನೀವು. ತುಂಬ ದಿನ ವೇಟ್ ಮಾಡಬೇಕಾಗಿತ್ತು ಏನಾದರೂ ಆಗೋದಕ್ಕೆ, ಬಟ್ ಇವಾಗ ಕ್ವಿಕ್ಕಾಗಿ ಆಗೋದನ್ನು ನೋಟಿಸ್ ಮಾಡ್ಬೋದು. ಆ್ಯಂಡ್ ಸ್ಪಿರಿಚುವಲ್ ಗ್ರೋತು ಕೂಡ, ನೀವು ಮೆಡಿಟೇಷನಿಗೆ ಕೂತ್ಕೊಂಡಾಗ ತುಂಬ ಕಷ್ಟ ಆಗ್ತಿತ್ತು ಕೂತ್ಕೊಳ್ಳೋಕ್ಕೆ ಅಂತಂದರೆ ಸ್ವಲ್ಪನೇ ನಿಮ್ಮ ಮೆಡಿಟೇಷನೂ ಬಂದು ಇಂಪ್ರೂವ್ ಆಗ್ತಿರ್ಬೋದು. ದೆರ್ ಇಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಈ ಸಮಯದಲ್ಲಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ, ಮಟೀರಿಯಲಿಸ್ಟಿಕ್ಲಿ ಆ್ಯಂಡ್ ಸ್ಪಿರಿಚುವಲಿ. ಅ ವೆರಿ ಬ್ಯಾಲೆನ್ಸ್ಡ್ ಲೈಫ್ ಅಥವಾ ಬ್ಯಾಲೆನ್ಸ್ಡ್ ಎನರ್ಜಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1. ಓಕೆ, ಸೊ ಮೊದಲನೇ ಟ್ಯಾರೋ ಕಾರ್ಡ್ ಬಂದು ಏಸ್ ಆಫ್ ಸಾರ್ಡ್ಸ್. ಸೊ ಡೆಫಿನೆಟ್ಲಿ ನಿಮ್ಮ ಮೈಂಡಲ್ಲಿ ಯಾವುದೋ ಒಂದು ಕ್ಲಾರಿಟಿನ ತಂದ್ಕೊಂಡಿದ್ದೀರಾ ಯಾವುದೋ ಒಂದು ವಿಚಾರದಲ್ಲಿ. ಎಕ್ಸಾಕ್ಟಾಗಿ ನನಗೆ ಈ ಥರ ಒಂದು ಮ್ಯಾನಿಫೆಸ್ಟೇಷನ್ ಬೇಕು ಅಂತ ಹೇಳಿ ಆ ಕ್ಲಾರಿಟಿ ಹೆಚ್ಚು ಬಂದಷ್ಟು ನಿಮ್ಮ ಮೈಂಡಲ್ಲಿ ಆ ಮ್ಯಾನಿಫೆಸ್ಟೇಷನ್ ಬಂದು ಇನ್ನೂ ರಿಫೈನ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಇದು ನಮ್ಮ ಮೆಂಟಲ್ ಶಿಫ್ಟ್ನ ತೋರಿಸ್ತಾ ಇರೋದು, ನಮ್ಮ ಮೈಂಡಲ್ಲಿ ಆಗ್ತಾ ಇರೋವಂಥ ಶಿಫ್ಟ್ಸ್ನ ತೋರಿಸ್ತಾ ಇರೋದು. ಈ ಮೈಂಡಲ್ಲಿ ಆಗ್ತಾ ಇರೋವಂಥ ಶಿಫ್ಟ್ಸ್ ಬಂದು ನಮಗೆ ಬೇಕಾಗಿರುವಂಥ ಆಪರ್ಚುನಿಟಿ ಬರ್ತಾ ಇದೆ. ಆ್ಯಂಡ್
ಆಲ್ಸೋ ಗ್ರೂಪ್ ನಂಬರ್ 1 ಆಗಲೇ ಹೇಳ್ದಂಗೆ ಮುಂಚೆ ಆಪರ್ಚುನಿಟಿ ಇದ್ರೂ ನೀವು ಅದನ್ನು ನೋಟಿಸ್ ಮಾಡುವಂಥ ಮೈಂಡ್ಸೆಟ್ಟಲ್ಲಿ ಇಲ್ಲದೆ ಇರ್ಬೋದು, ಅಥವಾ ಈ ಆಪರ್ಚುನಿಟಿನ ಫಾಲೋ ಮಾಡೋಕ್ಕೆ ಬೇಕಾಗಿರೋವಂಥ ಧೈರ್ಯ ಇಲ್ಲದೆ ಇರ್ಬೋದು. ಸೊ ರೈಟ್ ನೀವು ಈ ಲಯನ್ಸ್ ಗೇಟ್ ಪೋರ್ಟಲ್ ಟೈಮಲ್ಲಿ ಆಗ್ತಾ ಇರೋವಂಥ ಮೈಂಡ್ ಶಿಫ್ಟಿಂದಾಗಿ, ಇಂಟರ್ನಲ್ ಶಿಫ್ಟ್ಸಿಂದಾಗಿ, ಆ ಕ್ಲಾರಿಟಿಯಿಂದಾಗಿ, ಆ ಥರ್ಡ್ ಐ ಆ್ಯಕ್ಟಿವೇಷನಿಂದಾಗಿ ಇಷ್ಟು ದಿನ ಆಪರ್ಚುನಿಟಿನ ಸ್ಪಾಟ್ ಮಾಡೋಕ್ಕೆ ಅಂತ ಒಂದು ಕ್ಲಾರಿಟಿ ಇಲ್ಲದೆ ಇರೋವಂಥದ್ದು, ಇವಾಗ ಯು ಆರ್ ಗೇನಿಂಗ್ ಅ ಲಾಟ್ ಆಫ್ ಕ್ಲಾರಿಟಿ. ಆಪರ್ಚುನಿಟಿ ಎಲ್ಲಿ ಬರ್ತಾ ಇದೆ, ಯಾವ ರೀತಿ ಆಪರ್ಚುನಿಟಿನ ಗ್ರ್ಯಾಬ್ ಮಾಡಬೇಕು, ಹೇಗೆ ಈ ಒಂದು ಕೊಟ್ಟಿರುವಂಥ ಆಪರ್ಚುನಿಟಿನ ಹೇಗೆ ಉಪಯೋಗಿಸ್ಕೊಳ್ಬೇಕು, ಹೇಗೆ ಬಂದಿರೋವಂಥ ಒಂದು ಐಡಿಯಾನ ಹೇಗೆ ಫಾಲೋ ಮಾಡಬೇಕು. ಸೊ ಯು ಆರ್ ಗೆಟಿಂಗ್ ವೆರಿ ವೆರಿ ಮೆಚ್ಯೂರ್ಡ್ ಆ್ಯಂಡ್ ಇನ್ಸ್ಪಿರೇಷ್ನಲ್ ಎನರ್ಜಿ ಈ ಸಮಯದಲ್ಲಿ ಲಯನ್ಸ್ ಗೇಟ್ ಪೋರ್ಟಲ್ ಥ್ರೂ ನಿಮ್ಗಾಗಿರುವಂಥ ಈ ಆ್ಯಕ್ಟಿವೇಷನ್ಸು, ಇಂಟರ್ನಲ್ ಶಿಫ್ಟ್ಸು, ಎಕ್ಸ್ಟರ್ನಲ್ ಶಿಫ್ಟ್ಸು, ಅಬಂಡೆನ್ಸ್ ಅಥವಾ ಈ ದಾರಿನಲ್ಲಿರುವಂಥ ಅಬ್ಸ್ಟಕಲ್ಸ್ನ ರಿಲೀಸ್ ಮಾಡಿರುವಂಥ ಒಂದು ಎನರ್ಜಿ ಬರ್ತಾ ಇರೋದ್ರಿಂದ ಇವಾಗ ಯು ಕ್ಯಾನ್ ಸ್ಪಾಟ್ ಆಪರ್ಚುನಿಟೀಸ್. ಯಾವ ಆಪರ್ಚುನಿಟಿ ಬರೋದು ಅಥವಾ ಯಾವ ಆಪರ್ಚುನಿಟಿನ ಹೇಗೆ ತಗೊಳ್ಳೋದು, ಎಲ್ಲಿ ಯಾವ ರೀತಿ ಮಾತಾಡೋದು, ಎಲ್ಲಿ ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಆಪರ್ಚುನಿಟಿ ಇರ್ಬೋದು ಅಂತ ಹೇಳಿ ಸೆನ್ಸ್ ಮಾಡೋದು. ಸೊ ಯು ಆರ್ ಬಿಕಮಿಂಗ್ ವೆರಿ ವೆರಿ ಕ್ಲೆವರ್ ಆ್ಯಂಡ್ ಸ್ಮಾರ್ಟ್ ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಮೈಂಡಲ್ಲಿ, ಆ್ಯಂಡ್ ದೆನ್ ಯು ಆರ್ ಗೆಟಿಂಗ್ ಥಿಂಗ್ಸ್ ಡನ್. ಏನೇ ಒಂದು ಆಪರ್ಚುನಿಟಿ ಬಂದರೂ ಯು ಆರ್ ಗ್ರ್ಯಾಬಿಂಗ್ ದಟ್ ಆಪರ್ಚುನಿಟಿ. ಇಷ್ಟು ದಿನ ನನ್ನ ಕೈಲಿ ಆಗಲ್ಲ ಅಂದ್ಕೊಳ್ತಾ ಇದ್ದಿದ್ದು, ನಾವು ಐ ಆಮ್ ಗೋಯಿಂಗ್ ಟು ಟ್ರೈ ಅಂತ ಇರೋಂಥ ಒಂದು ಆಪರ್ಚುನಿಟಿ. ಬಿಕಾಸ್ ನೆಕ್ಸ್ಟ್ ಕಾರ್ಡ್ ಬಂದು ನಿಮಗೆ ಇರೋದು ಕಿಂಗ್ ಆಫ್ ಪೆಂಟಕಲ್ಸ್, ಗ್ರೂಪ್ ನಂಬರ್ 1, ಲೈಕ್ ಕ್ವೀನ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಸಾರ್ಡ್ಸ್ ಆ್ಯಂಡ್ ಕಿಂಗ್ ಆಫ್ ಪೆಂಟಕಲ್ಸ್. ಇದು ಸ್ಮಾರ್ಟ್ ಡಿಸಿಷನ್, ಸ್ಮಾರ್ಟ್ ಥಿಂಕಿಂಗ್ ಆ್ಯಂಡ್ ಕ್ಲೆವರ್ ಆ್ಯಕ್ಷನ್ಸ್ ಈ ಕಾರ್ಡ್ ತೋರಿಸ್ತಾ ಇರೋವಂಥದ್ದು. ವೆರಿ ವೆರಿ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಇದು. ಮತ್ತು ಈ ನೆಕ್ಸ್ಟ್ ಕಾರ್ಡ್ ಬಂದು ಆಪರ್ಚುನಿಟಿನ ನಾವು ಗ್ರ್ಯಾಬ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಲೈಕ್ ಕ್ವಿಕ್ ಆ್ಯಕ್ಷನ್ ತೊಗೊಳಕ್ಕೆ ಬೇಕಾಗಿರೋವಂಥ ಒಂದು ಇಂಟ್ರೆಸ್ಟು, ಇನ್ಸ್ಪಿರೇಷನ್ನು, ಕರೇಜ್, ಸ್ಟ್ರೆಂತು. ನೆಕ್ಸ್ಟ್ ಕಾರ್ಡ್ ಬಂದು ಈ ಆಪರ್ಚುನಿಟಿನ ನಾವು ಗ್ರ್ಯಾಬ್ ಮಾಡಿದಾಗ ಬರುವಂಥ ಅಚೀವ್ಮೆಂಟು ಮತ್ತು ಸಕ್ಸಸ್ಸು, ಕಿಂಗ್ ಆಫ್ ಪೆಂಟಿಕಲ್ಸ್ ತೋರಿಸ್ತಾ ಇರುವಂಥದ್ದು. ದೇರ್ ಇಸ್ ಡೆಫಿನೆಟ್ಲಿ ಲಾಡ್ ಆಫ್ ಆಪರ್ಚುನಿಟಿ, ಎಸ್ಪೆಷಲಿ ಕರಿಯರ್, ಜಾಬಿಗೆ ರಿಲೇಟ್ ಆಗಿರುವಂಥದ್ದು. ಬಿಕಾಸ್ ಕಿಂಗ್ ಆಫ್ ಪೆಂಟಕಲ್ಸ್ ಬಂದು ಹಿ ಟಾಕ್ಸ್ ಅಬೌಟ್ ಮನಿ. ಕೆಲವ್ರಿಗೆ ಬಿಸ್ನೆಸ್ ಇರ್ಬೋದು, ಬಿಸ್ನೆಸ್ ಐಡಿಯಾಸ್, ಬಿಸ್ನೆಸ್ ಆಪರ್ಚುನಿಟಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು. ಕೆಲವ್ರಿಗೆ ಈ ಹೊಸ ಜಾಬ್ ಇರ್ಬೋದು, ನೀವು ಅಂದ್ಕೊಂಡಿರೋ ಜಾಬ್ಗಿಂತ ಬೆಟರ್ ಆಗಿರೋಂಥ ಜಾಬ್ ಬರ್ಬೋದು, ಅಥವಾ ನೀವು ಅಪ್ಲೈ ಮಾಡಿರೋ ಜಾಬಿಗೆ ನನಗೆ ಅಂಥ ಒಂದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಬೇರೆ ಡೈರೆಕ್ಷನಲ್ಲಿ ಹೋಗ್ಬೋದು, ಅಥವಾ ಆ ಆಪರ್ಚುನಿಟಿಗಿಂತ ಬೆಟರ್ ಆಗಿರೋವಂಥದ್ದು ಬರ್ಬೋದು. ದೇರ್ ಇಸ್ ಸಮಥಿಂಗ್ ಗೆಟಿಂಗ್ ಇಂಪ್ರೂವ್ಡ್, ಗೆಟಿಂಗ್ ಬೆಟರ್, ಆ್ಯಂಡ್ ಆ ಆಪರ್ಚುನಿಟಿನ ನೀವು ಕರೆಕ್ಟಾಗಿ ಸ್ಪಾಟ್ ಮಾಡಿ ಯು ಆರ್ ಬಿಕಮಿಂಗ್ ಸಕ್ಸಸ್ಫುಲ್ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಐಡಿಯಾನಲ್ಲಿ, ಜಾಬ್ ಐಡಿಯಾನಲ್ಲಿ, ಕರಿಯರ್ ಗ್ರೋತಲ್ಲಿ, ಆ್ಯಂಡ್ ಯು ಆರ್ ರಿಯಲಿ ಹ್ಯಾಪಿ. ಓಕೆ, ನೀವು ಅಂದ್ಕೊಂಡಿದ್ದ ಆಪರ್ಚುನಿಟಿಗಿಂತ ಬೆಟರ್ ಆಗಿರೋದು ಬಂದಾಗ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಇರೋ ಪೊಸಿಷನ್ನು, ಬೆಟರ್ ಇರೋ ಸ್ಯಾಲ್ರಿ, ಬೆಟರ್ ವರ್ಕ್ ಎನ್ವಿರಾನ್ಮೆಂಟು. ಸೊ ಡೆಫಿನೆಟ್ಲಿ ದಿಸ್ ಲುಕ್ಸ್ ಲೈಕ್ ಫಾರ್ ಮೆನಿ ಆಫ್ ಯು ಜಾಬ್, ಮನಿ, ಬಿಸ್ನೆಸ್ ರಿಲೇಟೆಡ್ ಆಪರ್ಚುನಿಟಿನ ಸ್ಪಾಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದೆನ್ ಯು ಆರ್ ರಿಯಲಿ ಬಿಕಮಿಂಗ್ ಸಕ್ಸಸ್ಫುಲ್ ಆ ಪರ್ಟಿಕ್ಯುಲರ್ ಐಡಿಯಾನ ನೀವು ಫಾಲೋ ಮಾಡಿದಾಗ. ನೆಕ್ಸ್ಟ್ ಕಾರ್ಡ್ ಬಂದು 6 ಆಫ್ ಪೆಂಟಿಕಲ್ಸ್. ಲುಕ್ ಎಟ್ ಆಲ್ ದ ಕಾಯಿನ್ಸ್ ನಿಮ್ಮ ಗ್ರೂಪಲ್ಲಿ. ಕಿಂಗ್ ಆಫ್ ಕಾಯಿನ್ಸ್ ಅಥವಾ ಕಿಂಗ್ ಆಫ್ ಪೆಂಟಿಕಲ್ಸ್, ಆ್ಯಂಡ್ ದೆನ್ ವಿ ಹ್ಯಾವ್ 6 ಆಫ್ ಪೆಂಟಿಕಲ್ಸ್. ಟೈಮ್ ನೋಡ್ತಾ ಇದೆ, ಟೈಮ್ ಬಂದು 8 o'clock. ಈಗ 8 ಪೋರ್ಟಲ್ದು ಕರೆಕ್ಟ್ ಆಗಿರೋಂಥ ಅಲೈನ್ಮೆಂಟು 8 o'clock. ಆ್ಯಂಡ್ ಆಲ್ಸೋ 8 ಇಸ್ ರಿಲೇಟೆಡ್ ಟು ಅಬಂಡೆನ್ಸ್. ಆ್ಯಂಡ್ ಆಲ್ಸೋ ನಾವು ಮಾತಾಡ್ತಾ ಇರೋದು ಅಬಂಡೆನ್ಸ್ ಬಗ್ಗೆ, ದುಡ್ಡಿನ ವಿಚಾರದಲ್ಲಿ ಬರ್ತಾ ಇರೋಂಥ ಇಂಪ್ರೂವ್ಮೆಂಟ್ಸ್ ಬಗ್ಗೆ. ಸೊ ದಟ್ ಈಸ್ ಸೊ ಬ್ಯೂಟಿಫುಲ್. ಇದೇ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಅಬಂಡೆನ್ಸ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಸೊ ಯು ಆರ್ ವೆರಿ ಮಚ್ ಇನ್ ಅಲೈನ್ಮೆಂಟ್. ಆ ಫಸ್ಟ್ ಕಾರ್ಡಲ್ಲೇ ನಾವು ಮಾತಾಡಿರೋ ಥರ ಅಲೈನ್ಮೆಂಟ್ ಇಂಪ್ರೂವ್ ಆಗ್ತಾ ಇದೆ, ಅಬ್ಸ್ಟಿಕಲ್ಸ್ ರಿಮೂವ್ ಆಗ್ತಾ ಇದೆ, ಆಪರ್ಚುನಿಟೀಸ್ನ ಸ್ಪಾಟ್ ಮಾಡ್ತಾ ಇದ್ದೀರಾ, ಐಡಿಯಾಸ್ನ ಮತ್ತು ನಿಮ್ಮ ಹಾರ್ಟ್ನ, ನಿಮ್ಮ ವಿಷನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ, ಕ್ವಿಕ್ಕಾಗಿ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ, ಸ್ಮಾರ್ಟಾಗಿರೋ ಡಿಸಿಷನ್ಸ್ ಮಾಡ್ತಾ ಇದ್ದೀರಾ. ಬೇಸ್ಡ್ ಆನ್ ಆಲ್ ಆಫ್ ದಿಸ್ ಆ ಸಕ್ಸಸ್ ರೇಟ್ ಬಂದು ನಿಮ್ಮದು ಇಂಪ್ರೂವ್ ಆಗ್ತಾ ಇದೆ, ಮತ್ತು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿನೆಸ್ ಬಂದು ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಮಾತಾಡ್ತಾ ಇರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್, ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಗಿಫ್ಟ್ಸ್ ಇರ್ಬೋದು. ನೀವು ಈ ಆಪರ್ಚುನಿಟಿ ಬರುತ್ತೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಓ ಮೈ ಗಾಡ್, ಲೈಕ್ ಹೌ ಡಿಡ್ ದಿಸ್ ಹ್ಯಾಪನ್ ಅನ್ನೋ ಥರ ಒಂದು ಎನರ್ಜಿ. ಆ್ಯಂಡ್ ದೆನ್ ಫೈನಲಿ ವಿ ಹ್ಯಾವ್ ನೈಟ್ ಆಫ್ ಕಪ್ಸ್. ಅಗೇನ್ ದಿಸ್ ಈಸ್ ಆಪರ್ಚುನಿಟಿ. ಕೆಲವ್ರಿಗೆ ಇದು ಲವ್ ಆಪರ್ಚುನಿಟಿ, ಅಂದರೆ ಸೋಲ್ಮೇಟ್ ರಿಲೇಟೆಡ್ ಆಪರ್ಚುನಿಟಿ. ನೀವು ಸೋಲ್ಮೇಟ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ಬರ್ಕೊಂಡಿದ್ರೆ
ಜಾಬ್, ಕರಿಯರ್, ಸೋಲ್ಮೇಟ್, ರಿಲೇಷನ್ಶಿಪ್, ಹೀಲಿಂಗ್ ಈ ವಿಚಾರನ ಸ್ಪೆಸಿಫಿಕ್ ಆಗಿ ಬರೆದಿದ್ರೆ ಡೆಫಿನೆಟ್ಲಿ ಇನ್ ದ ಕಮಿಂಗ್ ಡೇಸ್ ಈ ಏರಿಯಾನಲ್ಲೆಲ್ಲ ಇಂಪ್ರೂವ್ಮೆಂಟ್ಸ್ನ ಕಾಣ್ತೀರಾ. ಈ ಏರಿಯಾನಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿರೋ ಆಪರ್ಚುನಿಟಿನ ಸ್ಪಾಟ್ ಮಾಡ್ತೀರಾ. ನೀವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿ ಆದ್ರೂ ಎಕ್ಸಾಕ್ಟಾಗಿ ನನಗಿದೇ ಬೇಕಿತ್ತು ಅನ್ನುವಂಥ ಆ ಫೀಲಿಂಗು ವಿಲ್ ಬಿ ವೆರಿ ವೆರಿ ಸ್ಟ್ರಾಂಗ್. ಅಗೇನ್ ವಿ ಆರ್ ಸ್ಟಿಲ್ ಇನ್ ದ ಲಯನ್ಸ್ ಗೇಟ್ ಪೋರ್ಟಲ್. ನಾನು ಈ ರೀಡಿಂಗ್ ರೆಕಾರ್ಡ್ ಮಾಡಬೇಕಾದ್ರೆ ಆ್ಯಂಡ್ ಅದೇ ಟೈಮಿಗೆ ನಾವು ಅಬಂಡೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆಪರ್ಚುನಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಐ ರಿಯಲಿ ವಾಂಟ್ ಯು ಟು ಬಿ ಸೋ ಹ್ಯಾಪಿ ಆ್ಯಂಡ್ ಸಕ್ಸಸ್ಫುಲ್ ರಿಲೇಷನ್ಶಿಪ್ ವೈಸ್, ಮಟೀರಿಯಲಿಸ್ಟಿಕ್ ವೈಸ್, ಸ್ಪಿರಿಚುವಲಿಸ್ಟಿಕ್ ವೈಸ್. ಆ್ಯಂಡ್ ಇದು ಪರ್ಫೆಕ್ಟ್ ಟೈಮಿಂಗು ಆ್ಯಂಡ್ ಪರ್ಫೆಕ್ಟ್. ಓ ಮೈ ಗುಡ್ನೆಸ್, ಲಾಸ್ಟ್ ಕಾರ್ಡ್, ಗ್ರೂಪ್ ನಂಬರ್ 1, ಅಚೀವ್ಮೆಂಟ್. Win the award, accolades or contract. Yeah, you are winning. There is a lot of achievement ನಿಮ್ಮ ಎನರ್ಜಿನಲ್ಲಿ. ಗ್ರೋತು, ಸಕ್ಸಸ್ಸು ಮತ್ತು ಸ್ಪಾಟ್ಲೈಟು, ನಿಮ್ಮ ಆಫೀಸಲ್ಲಿ ನಿಮ್ಮನ್ನ ಗುರುತಿಸೋದು ಅಥವಾ ಜನರು ಹೊಸ ಕ್ಲೈಂಟ್ಸ್ ನಿಮ್ಮನ್ನ ಗುರುತಿಸೋದು, ನಿಮ್ಮ ಸೋಷಿಯಲ್ ಮೀಡಿಯಾ ಇದ್ದರೆ ಹೆಚ್ಚೆಚ್ಚು ಜನಕ್ಕೆ ಅದು ರೀಚ್ ಆಗೋದು. ಸೊ ಬೇಸಿಕ್ಲಿ ಯು ಆರ್ ಮ್ಯಾನಿಫೆಸ್ಟಿಂಗ್ ಅಚೀವ್ಮೆಂಟ್, ಸಕ್ಸಸ್, ಸ್ಪಾಟ್ಲೈಟ್, obstacle removal, evil eye removal, pattern breaking, internal shift ಮತ್ತು ಆಪರ್ಚುನಿಟೀಸ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಜಾಬ್, ಕರಿಯರ್, ಬಿಸ್ನೆಸ್ಸು ಮತ್ತು ಸ್ಮಾರ್ಟ್ ಥಿಂಕಿಂಗ್, ಕ್ವಿಕ್ ಆ್ಯಕ್ಷನ್ ಟೇಕಿಂಗ್ ಆ್ಯಂಡ್ ಅಚೀವ್ಮೆಂಟ್, ಸಕ್ಸಸ್, ಗ್ರೋತ್, ಅ ಲಾಟ್ ಆಫ್ ಗ್ರೋತ್. ಗ್ರೂಪ್ ನಂಬರ್ 1 ಕೆಳಗಡೆ ಕಮೆಂಟ್ ಮಾಡಿ, I am ready for this success, I'm ready for this achievement, I'm ready for my abundance, I'm ready for all these opportunities anta heli. Just get ready because the energies are super aligned and ಜಸ್ಟ್ ಗೆಟ್ ರೆಡಿ ಆಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡೋದಕ್ಕೆ ಮತ್ತು ನಿಮ್ಮ ಹಾರ್ಟ್ನ ಫಾಲೋ ಮಾಡೋದಕ್ಕೆ, ಕ್ವಿಕ್ಕಾಗಿ ಆ್ಯಕ್ಷನ್ಸ್ ತೊಗೊಳೋದಕ್ಕೆ, ಸ್ಮಾರ್ಟ್ ಡಿಸಿಷನ್ಸ್ ಮಾಡೋದಕ್ಕೆ ಆ್ಯಂಡ್ ಟು ಬಿಕಮ್ ಸಕ್ಸಸ್ಫುಲ್ ಆ್ಯಂಡ್ ಅಚೀವ್. ಗ್ರೂಪ್ ನಂಬರ್ 1 ಅದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಈ ಕ್ರಿಸ್ಟಲ್ಲು ಮತ್ತು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಬರ್ತಾ ಇರೋ ಅಂಥ ಬ್ಯೂಟಿಫುಲ್ ಗ್ರೀನ್ ರೇಸ್, ಗ್ರೀನ್ ಎನರ್ಜಿ ಆ್ಯಂಡ್ ಆಲ್ಸೋ ಪಿಂಕ್ ಎನರ್ಜಿ, ಪಿಂಕ್ ರೇಸ್. ಸೊ ಹಾರ್ಟ್ ಚಕ್ರ, ಸಿಕ್ಕಾಪಟ್ಟೆ ಹಾರ್ಟ್ ಚಕ್ರ ಎನರ್ಜಿ ಬರ್ತಾ ಇರೋದು. ಮೇ ಬಿ ಹಾರ್ಟ್ ಚಕ್ರದಲ್ಲಿ ಯಾವುದಾದ್ರೂ ಬ್ಲಾಕೇಜಸ್ನ ರಿಲೀಸ್ ಮಾಡಿರ್ಬೋದು ಅಥವಾ ನಿಮ್ಮ ಹಾರ್ಟ್ ಇನ್ನೂ ಓಪನ್ ಆಗಿರ್ಬೋದು ಆಪರ್ಚುನಿಟೀಸ್ನೆಲ್ಲ ಗ್ರ್ಯಾಬ್ ಮಾಡೋದಕ್ಕೆ, ಅಥವಾ ಜಸ್ಟ್ ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಬಂದು ಕಾಮ್ ಆಗಿರ್ಬೋದು, ಅಥವಾ ನಿಮ್ಮ ಪೀಸ್ ಆಫ್ ಮೈಂಡ್ ಬೇಕು ಲೈಫಲ್ಲಿ ಅಂತ ಬರೆದಿರ್ಬೋದು. ನಿಮ್ಮ ವಿಶ್ ಲಿಸ್ಟಲ್ಲಿ 88 ಪೋರ್ಟಲ್ ಬಂದಾಗ ದಟ್ ಈಸ್ ಎಕ್ಸಾಕ್ಟ್ಲಿ ನೌ 88 ಇನ್ 2 ಮಿನಿಟ್ಸಲ್ಲಿ 8 ಆಗುತ್ತೆ ಟೈಮು. ಸೊ ಐ ಆ್ಯಮ್ ರೈಟ್ ನಾವು ರೆಕಾರ್ಡಿಂಗ್ ಈ 88 ಪೋರ್ಟಲ್ ಟೈಮಲ್ಲಿ. ಸೊ ಈಗ ನಾನು ಇದನ್ನು ಹೇಳಬೇಕಾದ್ರೆ ನೀವು ಇದನ್ನು ಬರಿತಿರ್ಬೋದು. ಐ ನೀಡ್ ಪೀಸ್ ಆಫ್ ಮೈಂಡ್, ನನ್ನ ಜೀವನದಲ್ಲಿ ಶಾಂತಿ, ಸಮಾಧಾನ, ಸಂಯಮ ಎಲ್ಲ ಬೇಕು. ಐ ಕ್ಯಾನ್ ನಾಟ್ ಡೀಲ್ ಸ್ಟ್ರೆಸ್, ಆದಷ್ಟು ಆರಾಮಾಗಿರೋವಂಥ ಲೈಫ್ ಬೇಕು, ಫ್ರೀಡಮ್ ಬೇಕು, ಕಂಫರ್ಟ್ ಬೇಕು, ಲಕ್ಸುರಿ ಬೇಕು, ಬ್ಯೂಟಿ ಬೇಕು, ಹೆಲ್ತ್ ಬೇಕು ಅಂತ ಬರೆದಿರ್ಬೋದು. ಸೊ ಬೇಸಿಕ್ಲಿ ಲಾಡ್ ಆಫ್ ಹೆಲ್ತ್ ರಿಲೇಟೆಡ್ ಮತ್ತು ನಿಮ್ಮ ಹಾರ್ಟ್ ಚಕ್ರ ರಿಲೇಟೆಡ್, ಪೀಸ್ ಆಫ್ ಮೈಂಡ್ ರಿಲೇಟೆಡ್, ಫ್ರೀಡಮ್ ರಿಲೇಟೆಡ್ ಎನರ್ಜಿ ತುಂಬ ಬರ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಗ್ರೀನ್ ತಾರಾ ಎನರ್ಜಿ ಬರ್ತಾ ಇರೋದು. ನೀವು ಗ್ರೀನ್ ತಾರಾ ಡಿವೋಟಿ ಇರ್ಬೋದು, ಗ್ರೀನ್ ತಾರಾ ಅಂತ ಹೇಳಿ ಆ್ಯಕ್ಚುಲಾಗಿ ಪೇಪರ್ ಮೇಲೆ ಬರೆದಿರ್ಬೋದು, ಅಥವಾ ಗ್ರೀನ್ ತಾರಾ ಜೊತೆ ದಿನ ಕನೆಕ್ಟ್ ಮಾಡ್ಬೋದು. ಲಾಡ್ ಆಫ್ ಗಾಡೆಸ್ ಎನರ್ಜಿ, ಫೆಮಿನನ್ ಎನರ್ಜಿ, ಎಸ್ಪೆಷಲಿ ಗ್ರೀನ್ ತಾರಾ ಎನರ್ಜಿ, ದುರ್ಗಮ್ಮ ಎನರ್ಜಿ. ಸೊ ಇನ್ ಸಮ್ ವೇ ನೀವು ಆ ಫ್ರೀಡಮ್ಗೋಸ್ಕರ ಐ ನೀಡ್ ಫ್ರೀಡಮ್ ನನ್ನ ಲೈಫಲ್ಲಿ, ಫ್ರೀಡಮ್ ಆಫ್ ಚಾಯ್ಸ್, ಫ್ರೀಡಮ್ ಆಫ್ ಕಮ್ಯುನಿಕೇಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನನಗೆ ಚಾಯ್ಸಸ್ ರಿಲೇಟೆಡ್ ಫ್ರೀಡಮ್ ಬೇಕು ಅಂತ ಎಲ್ಲ ನೀವು ಬರೆದಿದ್ರೆ ನಿಮ್ಮ ಲಿಸ್ಟಲ್ಲಿ ಡೆಫಿನೆಟ್ಲಿ ದಟ್ ಈಸ್ ವಾಟ್ ಈಸ್ ಗೆಟಿಂಗ್ ಗ್ರಾಂಟೆಡ್, ಅ ಲಾಟ್ ಆಫ್ ಫ್ರೀಡಮ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಡಿಸಿಷನ್ ಮೇಕಿಂಗು ಮತ್ತು ಫೈನಾನ್ಷಿಯಲ್ ಫ್ರೀಡಮ್ ಕೆಲವ್ರಿಗೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಪೀಸ್ ಆಫ್ ಮೈಂಡನ್ನ, ಇಂಪ್ರೂವ್ಡ್ ಹೆಲ್ತನ್ನ, ಆ ಕಾಮ್ನೆಸ್ನ, ಕಂಫರ್ಟ್ನ, ಬ್ಯೂಟಿನ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ದಟ್ ಈಸ್ ದ ಫಸ್ಟ್ ಥಿಂಗ್ ನಿಮ್ಮ ಎನರ್ಜಿ ಥ್ರೂ ಬರ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಗಾಡೆಸ್ ಎನರ್ಜಿ ಆ್ಯಂಡ್ ಆಲ್ಸೋ ಸಾಫ್ಟ್ ಗಾಡೆಸ್ ಎನರ್ಜಿ. ಆಲ್ದೋ ನೀವು ಈ ಹೆವಿ ಗಾಡೆಸ್ ಜೊತೆನೂ ಕನೆಕ್ಟ್ ಮಾಡ್ಬೋದು, ಬಟ್ ನಿಮ್ಮ ಎನರ್ಜಿ ಮುಖಾಂತರ ಈಗ ಬರ್ತಾ ಇರೋದು ಈ ಸಾಫ್ಟ್ ಗಾಡೆಸ್ ಎನರ್ಜಿ, ಕ್ವಾನಿನ್ ಎನರ್ಜಿ, ಗ್ರೀನ್ ತಾರಾ ಎನರ್ಜಿ, ಪಾರ್ವತಿಮಾ ಎನರ್ಜಿ,
ದೇ ಜಸ್ಟ್ ವಾಂಟ್ ಟು ಕಂಫರ್ಟ್ ಯು, ಲವ್ ಯು ಅನ್ನುವಂಥ ಒಂದು ಎನರ್ಜಿ, ಲಾಟ್ ಆಫ್ ಲವ್. ಆ್ಯಂಡ್ ವಿ ಆರ್ ರೈಟ್ ನೌ ಇನ್ 8/8 ಪೋರ್ಟಲ್. 8ನೇ ತಾರೀಕು 8/8 ಪೋರ್ಟಲ್ ಆ್ಯಂಡ್ 8 ಗಂಟೆ 8 ನಿಮಿಷ. ಐ ಆಮ್ ಸೆಂಡಿಂಗ್ ಯು ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಲವ್. ಗ್ರೂಪ್ ನಂಬರ್ 2 ನಿಮ್ಮ ಎಲ್ಲ ಡ್ರೀಮ್ಸು, ಗೋಲ್ಸು ಎಲ್ಲ ಅಚೀವ್ ಮಾಡಲಿ, ಸಕ್ಸಸ್ ಆಗಲಿ, ನೀವು ಅಂದ್ಕೊಂಡಿರೋವಂಥದ್ದು ನೀವು ಮ್ಯಾನಿಫೆಸ್ಟ್ ಮಾಡಲಿ ಅಂತ ಹೇಳಿ ಐ ಆಮ್ ಸೆಂಡಿಂಗ್ ಲಾಟ್ ಆಫ್ ಪ್ರೇಯರ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಟು ಯು. ಆಲ್ ರೈಟ್, ಲೆಟ್ಸ್ ಕಂಟಿನ್ಯೂ. ಐ ಆಮ್ ಸೂಪರ್ ಎಕ್ಸೈಟೆಡ್. ಇಟ್ ಫೀಲ್ಸ್ ಮ್ಯಾಜಿಕಲ್ ಆ್ಯಕ್ಚುಲಿ ಈ ರೀಡಿಂಗ್ ಮಾಡ್ತಾ ಇರೋದು ನನಗೆ. ಯಾಕೆಂದರೆ ನಾನು ರೀಡಿಂಗ್ ಮಾಡ್ತಾ ಇರೋ ಟೈಮಲ್ಲಿ ನೀವು ನಿಮ್ಮ ಡ್ರೀಮ್ಸ್ನ ಬರೀತಿರ್ತೀರಾ. ದಿಸ್ ಇಸ್ ಬ್ಯೂಟಿಫುಲ್. ಆಲ್ ರೈಟ್, ಸೊ ಇನ್ನೂ 8/8 ಇದೆ ಟೈಮು. ನಿಮ್ದೇನಾದರೂ ವಿಶ್ ಇದ್ದರೆ, ಏನಾದರೂ ಮರೆತು ಹೋಗಿದ್ರೆ ನೆನೆ ಬರೆಯೋದು, ಯು ಕ್ಯಾನ್ ರಿಯಲಿ ಪಾಸ್ ಆ್ಯಂಡ್ ಮೇಕ್ ಯೋರ್ ವಿಶ್. ಬಟ್ ಎಸೆನ್ಷಲಿ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಅಥವಾ ಆ್ಯಕ್ಟಿವೇಟ್ ಆಗ್ತಾ ಇರೋದು ನಿಮ್ಮ ಹಾರ್ಟ್ ಚಕ್ರ ತುಂಬ ಪ್ರಾಮಿನೆಂಟಾಗಿ. ಆ್ಯಂಡ್ ಆಲ್ಸೋ ಹಾರ್ಟ್ ಚಕ್ರ ಅಷ್ಟೇ ಅಲ್ಲ, ಹೈಯರ್ ಹಾರ್ಟ್ ಚಕ್ರ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಹೈಯರ್ ಹಾರ್ಟ್ ಚಕ್ರ ಇಸ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಟು ನಮ್ಮ ಹೈಯರ್ ಸೆಲ್ಫ್, ಡಿವೈನ್ ಸೋರ್ಸ್ ಎನರ್ಜಿ. ಸೊ ಡೆಫಿನೆಟ್ಲಿ ಸ್ಪಿರಿಚುಯಾಲಿಟಿನಲ್ಲಿ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ತುಂಬ ಆಗ್ತಾ ಇರೋ ಥರ ಇದೆ. ಕೆಲವರು ಹೀಲಿಂಗ್ ಎಬಿಲಿಟೀಸ್ ಇಂಪ್ರೂವ್ ಆಗಬೇಕು ಅಂತ ಬರೆದಿದ್ರೆ, ಡೆಫಿನೆಟ್ಲಿ ನಿಮ್ಮ ಹೀಲಿಂಗ್ ಎಬಿಲಿಟೀಸ್, ನೀವು ಹೀಲರ್ಸ್ ಎಲ್ಲ ಇದ್ದರೆ ನಿಮ್ಮ ಹೀಲಿಂಗ್ ಎಬಿಲಿಟೀಸ್, ನಿಮ್ಮ ಮ್ಯಾಜಿಕಲ್ ಎಬಿಲಿಟೀಸ್, ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ಎಲ್ಲ ಜಾಸ್ತಿ ಆಗ್ತಾ ಇರೋ ಥರ ಇದೆ. ಹಾರ್ಮನಿ ಆ್ಯಂಡ್ ರೆಸಲ್ಯೂಷನ್, ಲೈಕ್ ಅದನ್ನೇ ಹೇಳಿದ್ದು, ದೆರ್ ಇಸ್ ಲಾಟ್ ಆಫ್ ಕಂಫರ್ಟ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರುವಂಥದ್ದು. ದಿಸ್ ಕಂಫರ್ಟಬಲ್, ಪ್ಯೂರ್, ಬ್ಯೂಟಿಫುಲ್ ಎನರ್ಜಿ. ಆ್ಯಂಡ್ ಅಗೇನ್ ಕ್ವಾನಿನ್ ಎನರ್ಜಿ, ಆರ್ಕೇಂಜಲ್ ಚಾಮಿಯಲ್ ಎನರ್ಜಿ, ಯು ಅಲೈನ್ಡ್. ನಿಮ್ಮ ಯಾವುದೋ ಒಂದು ಹಾರ್ಟ್ ಚಕ್ರಲ್ಲಿದ್ದಂಥ ಬ್ಲಾಕೇಜ್ನ ರಿಲೀಸ್ ಮಾಡಿರ್ಬೋದು. ಆ್ಯಸ್ ಐ ಟಾಕ್ ರಿಲೀಸ್ ಅಂತ ಅಂದರೆ ಲುಕ್ ಎಟ್ ದ್ಯಾಟ್. ಇದೇ ಪೊಸಿಷನಲ್ಲಿ ಗ್ರೂಪ್ ನಂಬರ್ 1ಗೆ ಕಾರ್ಡ್ ಕಟ್ಟಿಂಗ್ ಅಂತ ಬಂದಿತ್ತು. ಇದೇ ಪೊಸಿಷನಲ್ಲಿ ನಿಮಗೆ ಕ್ಲಿಯರ್, ಕ್ಯಾನ್ಸಲ್ ಆ್ಯಂಡ್ ರಿಲೀಸ್ ಅಂತ ಬಂದಿದೆ. ಯು ರಿಲೀಸ್ ಸಮಥಿಂಗ್. ನಿಮ್ಮ ಔರಾಯಿಂದ, ನಿಮ್ಮ ಎನರ್ಜಿ ಫೀಲ್ಡಿಂದ, ನಿಮ್ಮ ಓವರಾಲ್ ಇಂಟೆನ್ಷನಿಂದ ಏನೇನಾದರೂ ರಿಲೀಸ್ ಮಾಡಿದರೆ ನಿಮ್ಮ ಹಾರ್ಟ್ ಚಕ್ರನ ಓಪನ್ ಮಾಡಿದ್ದೀರಾ. ಆ್ಯಂಡ್ ದೆನ್ ಯು ಆರ್ ಲೈಕ್, ಲುಕ್ ಎಟ್ ದ್ಯಾಟ್, ಯು ಆರ್ ಇನ್ವೈಟಿಂಗ್, ಯು ಆರ್ ಕಾಲಿಂಗ್. ಗ್ರೂಪ್ ನಂಬರ್ 1ಗೂ ಎಷ್ಟೊಂದು ಆಪರ್ಚುನಿಟೀಸು, ಚೇಂಜಸ್ಸು ಬರ್ತಾ ಇದ್ದದ್ದು. ನಿಮ್ಮ ಗ್ರೂಪ್ಗೂ ಅಷ್ಟೇ. ಬೇಸಿಕ್ಲಿ ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಪ್ರತಿಯೊಬ್ಬರಿಗೂ ಗ್ರೂಪ್ ನಂಬರ್ 1 ಸೆಲೆಕ್ಟ್ ಮಾಡಿ ಇದನ್ನು ನೋಡಬೇಕಂತ ಅನಿಸಿದರೆ ನಿಮಗೆ ದೆರ್ ಇಸ್ ನೋ ಪ್ರಾಬ್ಲಮ್, ಬಿಕಾಸ್ ದ ಎನರ್ಜಿ ಬಂದು ಓವರ್ಲ್ಯಾಪ್ ಆಗ್ತಾ ಇದೆ, ಅವ್ರ ಎನರ್ಜಿ ನಿಮ್ಮ ಎನರ್ಜಿ. ಬಿಕಾಸ್ ಇದೇ ಪೊಸಿಷನಲ್ಲಿ ಆಪರ್ಚುನಿಟಿ ಬಗ್ಗೆ ಬೇರೆ ಕಾರ್ಡ್ ಮುಖಾಂತರ ಹೇಳಿದ್ದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ದೆರ್ ಇಸ್ ನೋ ಪ್ರಾಬ್ಲಮ್. ಎರಡರ ಬಗ್ಗೆನೂ ನಿಮಗೆ ಅಟ್ರಾಕ್ಟ್ ಆಗಿದ್ರೆ ದೇರ್ ಕ್ಯಾನ್ ಬಿ ಸಮ್ ಮೆಸೇಜಸ್ ಗ್ರೂಪ್ ನಂಬರ್ 1ನಲ್ಲೂ. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ಅಂಡ್ ಚೆಕ್ ದಟ್ ಔಟ್. ಬಟ್ ಲುಕ್ ಎಟ್ ದ್ಯಾಟ್, ಯು ಆರ್ ಇನ್ವೈಟಿಂಗ್ ದ ಆಪರ್ಚುನಿಟಿ. ಗ್ರೂಪ್ ನಂಬರ್ 2 ಆಪರ್ಚುನಿಟಿ ಆ್ಯಂಡ್ ಚಾನ್ಸಸ್ನ ಇನ್ವೈಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಫಸ್ಟ್ ಥಿಂಗ್ ನಾನು ಅಗೇನ್ ಇದು ಲಾಡ್ ಆಫ್ ಗ್ರೀನ್ ಕಲರ್. ನಿಮ್ಮ ಹಾರ್ಟ್ನ ಓಪನ್ ಮಾಡಿದ್ದೀರಾ. ತುಂಬ ಹಾರ್ಟ್ ಬೇಸ್ಡ್ ಎನರ್ಜಿನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ. ಹೊಸ ಕ್ಲೈಂಟ್ಸ್ ಇರ್ಬೋದು, ಹೊಸ ಫ್ರೆಂಡ್ಶಿಪ್ಸ್ ಇರ್ಬೋದು, ಹೊಸ ರಿಲೇಷನ್ಶಿಪ್ ಇರ್ಬೋದು. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಬಂದು ಡಿವೈನ್ ಜೊತೆ, ಹೈಯರ್ ಪವರ್ಸ್ ಜೊತೆ ಇರ್ಬೋದು. ನಿಮ್ಮ ಕನೆಕ್ಷನ್ ಇರ್ಬೋದು, ನಿಮ್ಮ ಚಾನಲಿಂಗ್ ಎಬಿಲಿಟೀಸ್ ಇರ್ಬೋದು. ದೆರ್ ಇಸ್ ಲಾಟ್ ದಟ್ ಇಸ್ ಗೆಟಿಂಗ್ ಆ್ಯಕ್ಟಿವೇಟೆಡ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ದು ಆ್ಯಕ್ಟಿವೇಶನ್ ಇದೆ. ಅಗೇನ್ ಇನ್ ಕೇಸ್ ನೀವು ಅನ್ಲಾಕ್ ಯುವರ್ ಮ್ಯಾಜಿಕ್ ಕೋರ್ಸ್ಗೆ ಇನ್ನೂ ಎನ್ರೋಲ್ ಆಗಿಲ್ಲ ಅಂತಂದರೆ ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ಬಿಕಾಸ್ ಎಷ್ಟೊಂದು ಆ್ಯಕ್ಟಿವೇಶನ್ ಬಂದು ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಈ ಅನ್ಲಾಕ್ ಯುವರ್ ಮಾಸ್ಟರ್ ಕ್ಲಾಸ್ ಬಂದು ನಾಳಿದ್ದು ಅಂದರೆ ಸಂಡೇ 11ನೇ ತಾರೀಕು, ಆಗಸ್ಟ್ 11ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆಗ್ತಾ ಇರೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಗೋ ಆ್ಯಂಡ್ ಎನ್ರೋಲ್, ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ಸೊ ಡೆಫಿನೆಟ್ಲಿ ಸಮಥಿಂಗ್ ರಿಲೇಟೆಡ್ ಟು ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸು ಕೂಡ ಆ್ಯಕ್ಟಿವೇಟ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ಯು ಆರ್ ಮೇಕಿಂಗ್ ಸ್ಪೇಸ್. ನಿಮ್ಮ ಲೈಫಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡ್ತಾ ಇರೋ ಥರ ಇದೆ. ಸೊ ಸಮಥಿಂಗ್ ವಾಸ್ ಹೆವಿ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಏನೋ ಡ್ರ್ಯಾಗ್ ಮಾಡಿ ಕಷ್ಟಪಟ್ಟು ನಡೀತಾ ಇರೋ ಥರ ಇದ್ದಿದ್ದು ಎನರ್ಜಿ ಸಡನ್ನಾಗಿ ಇದು ಇಟ್ ಈಸ್ ರಿಲೀಸ್ಡ್. ಆ ಬರ್ಡನ್, ಆ ಹೆವಿ ಎನರ್ಜಿ, ಆ ಡೆನ್ಸ್ ಎನರ್ಜಿನ ರಿಲೀಸ್ ಮಾಡಿದಾಗ ಎಷ್ಟೊಂದು ಸ್ಪೇಸ್ ಆಗಿರೋ ಥರ. ಈ ಸಮಯದಲ್ಲಿ ಆ್ಯಕ್ಚುಲಿ ನಿಮ್ಮ ಮನೆಯನ್ನೆಲ್ಲ ಕ್ಲಿಯರ್
ಮಾಡಬೇಕಂತ ಅನ್ನಿಸ್ತಿರ್ಬೋದು, ನಿಮಗೆ ನಿಮ್ಮ ವಾರ್ಡ್ರೋಬ್ ಕ್ಲಿಯರ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು, ಎಷ್ಟೊಂದು ರಿಲೇಷನ್ಶಿಪ್ಗಳನ್ನ ಕಟ್ ಮಾಡಬೇಕಂತ ಅನ್ನಿಸ್ತಿರ್ಬೋದು, ಅನ್ನೆಸೆಸರಿ ಜನರು, ಅನ್ನೆಸೆಸರಿ ಜಾಗ, ಅನ್ನೆಸೆಸರಿ ಐಟಮ್ಸು, ಅನ್ನೆಸೆಸರಿ ಬಟ್ಟೆ. ಸೊ ಎಷ್ಟೊಂದ್ರ ಬಗ್ಗೆ ನೀವು ತುಂಬ ಕಾನ್ಷಿಯಸ್ ಆಗಿರೋಂಥ ಡಿಸಿಷನ್ಸ್ ತೊಗೊಳ್ತಿರ್ಬೋದು, ಕೆಲವೊಂದು ಜನರಿಂದ ದೂರ ಇರೋ ಪ್ರಯತ್ನ ಪಡ್ತಿರ್ಬೋದು. ಸೊ ಯು ಆರ್ ಕ್ಲಿಯರಿಂಗ್ ಆ್ಯಂಡ್ ಮೇಕಿಂಗ್ ಸ್ಪೇಸ್ ನಿಮ್ಮ ಲೈಫಲ್ಲಿ ಈ ಹೊಸ ಎನರ್ಜಿ, ಈ ಬ್ಯೂಟಿಫುಲ್ ರೇಡಿಯಂಟ್ ಬ್ಯೂಟಿಫುಲ್ ಎನರ್ಜಿನ ನಿಮ್ಮ ಲೈಫಲ್ಲಿ ಎಂಟರ್ ಮಾಡೋದಕ್ಕೆ. ಸೊ ನಿಮ್ಮ ಓವರಾಲ್ ಎನರ್ಜಿ, ನಿಮ್ಮ ಓವರಾಲ್ ವೈಬ್ರೇಷನ್ ರೇಸ್ ಆಗಿದೆ ಈ ಪರ್ಟಿಕ್ಯುಲರ್ ಲಯನ್ಸ್ ಗೇಟ್ ಪೋರ್ಟಲಲ್ಲಿ. ಎಷ್ಟೊಂದು ಆ್ಯಕ್ಟಿವೇಶನ್ಸ್ಗಳಾಗಿದೆ ಸ್ಪಿರಿಚುವಲ್ ಎಬಿಲಿಟೀಸ್ ವಿಚಾರ ಬಂದಾಗ. ಆ್ಯಂಡ್ ಇಷ್ಟೊಂದನ್ನು ರಿಲೀಸ್ ಮಾಡಿದ್ದೀರಾ ನಿಮ್ಮ ಹಾರ್ಟ್ ಚಕ್ರದಲ್ಲಿ. ಎಸ್ಪೆಷಲಿ ಪಾಸ್ಟ್ ಪೇನ್, ಪಾಸ್ಟ್ ಪ್ರಾಬ್ಲಮ್ಸ್, ಪಾಸ್ಟಿಂದ ಏನನ್ನಾದರೂ ಕ್ಯಾರಿ ಮಾಡಿದರೆ ಅದನ್ನು ರಿಲೀಸ್ ಮಾಡಿದ್ದೀರಾ. ಸೊ ಬೇಸಿಕ್ಲಿ ಒಂದು ಎಂಟೈರ್ ಶೆಲ್ಫ್ ಖಾಲಿ ಆಗಿರೋದನ್ನ ತೋರಿಸ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಶೆಲ್ಫಲ್ಲಿ ನಾವು ಇವಾಗ ಏನನ್ನು ಬೇಕಾದರೂ ಇಟ್ಕೊಳ್ಬೋದು, ಏನನ್ನು ಬೇಕಾದರೂ ತೊಗೊಳ್ಳೋಕ್ಕೆ ಬೇಕಾಗಿರೋವಂಥ ಆ ಇಂಟ್ರೆಸ್ಟ್ ಬರುತ್ತೆ. ಯಾಕೆಂದರೆ ಈಗ ಒಂದು ಶೆಲ್ಫ್ ಖಾಲಿ ಇದೆ ಅಂತ ನಮಗೆ ಗೊತ್ತಿದೆ. ಇಷ್ಟು ದಿನ ಎಲ್ಲ ಜಂಕ್ ತುಂಬಿದ್ವಿ ಆ ಶೆಲ್ಫಲ್ಲಿ. ನಾವು ನೋ ಆ ಶೆಲ್ಫು ಕ್ಲಿಯರ್ ಆಗಿದೆ, ನಾನು ಏನನ್ನು ಬೇಕಾದರೂ ಅಲ್ಲಿ ಇಡ್ಬೋದು, ಅಥವಾ ಅಲ್ಲಿ ಇಡೋದ ಬಗ್ಗೆ ನನಗೆ ಆಲ್ರೆಡಿ ಒಂದು ಐಡಿಯಾ ಇತ್ತು. ಇವಾಗ ಜಾಗ ಕ್ಲಿಯರ್ ಆಗಿರೋದ್ರಿಂದ ಆ ಪರ್ಟಿಕ್ಯುಲರ್ ಐಟಮ್ಗೆ ಈಗ ನನ್ನ ಲೈಫ್ಗೆ ಎಂಟರ್ ಆಗೋದಕ್ಕೆ ಅವಕಾಶ ಇದೆ ಅನ್ನೋ ಥರ. ಬೈ ದ ವೇ ಇದು ಎಕ್ಸಾಂಪಲ್ ಅಷ್ಟೇ, ಶೆಲ್ಫ್ ಕ್ಲೀನ್ ಆಗಿರೋದು. ಇಟ್ ಈಸ್ ಅ ಮೆಟಫೋರ್, ಇಟ್ ಈಸ್ ಅನ್ ಎಕ್ಸಾಂಪಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸೊ ಆ ಶೆಲ್ಫ್ ಬಂದು ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಆಗಿರುವಂಥ ಆ ಸ್ಪೇಸ್ ಬಗ್ಗೆ ಮಾತಾಡ್ತಾ ಇರೋದು, ನೀವು ಹಾರ್ಟ್ ಚಕ್ರನಲ್ಲಿ ಆಗಿರೋವಂಥ ಆ ಸ್ಪೇಸ್ ಬಗ್ಗೆ ಮಾತಾಡ್ತಾ ಇರೋವಂಥದ್ದು, ಆ ಕ್ಲಿಯರೆನ್ಸ್ ಬಗ್ಗೆ ಮಾತಾಡ್ತಾ ಇರೋವಂಥದ್ದು. ಆ್ಯಂಡ್ ದೆನ್ ಎವ್ರಿಥಿಂಗ್ ಈಸ್ ಬಿಕಮಿಂಗ್ ಸೋ ಬ್ಯೂಟಿಫುಲ್ ಅಗೇನ್. ನಿಮ್ಮ ಇಂಟ್ರೆಸ್ಟು, ನಿಮ್ಮ ಬಗ್ಗೆ ನಿಮ್ಮ ಕಾಳಜಿ, ಅಥವಾ ನಿಮ್ಮ ಬಗ್ಗೆ ನಿಮ್ಮ ತಿಳುವಳಿಕೆ, ಸೆಲ್ಫ್ ಲವ್, ಇದೆಲ್ಲನೂ ತುಂಬ ಜಾಸ್ತಿ ಆಗಿರೋ ಥರ ಇದೆ. ಅಗೇನ್ ಲಾರ್ಡ್ ಆಫ್ ಅಫ್ರಡೈಟಿ ಎನರ್ಜಿ. ಅಫ್ರಡೈಟಿ ಬಂದು ಗಾಡೆಸ್ ಆಫ್ ಲವ್, ಗಾಡೆಸ್ ಆಫ್ ಬ್ಯೂಟಿ. ವೀನಸ್ ಎನರ್ಜಿ, ಗಾಡೆಸ್ ಆಫ್ ಬ್ಯೂಟಿ, ಗಾಡೆಸ್ ಆಫ್ ಲಕ್ಸುರಿ, ಕಂಫರ್ಟ್, ಫ್ರೀಡಮ್. ಎಲ್ಲಿ ಏನಾಗ್ತಾ ಇದೆ ನನ್ನ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ, ನನಗೆ ಟೈಮ್ ಇಲ್ಲ, ನನಗೆ ನನ್ನ ಜೀವನ ನೋಡ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ. ಸೊ ಅನ್ನೆಸೆಸರಿ ವೇಸ್ಟಾಗಿ ನಮ್ಮ ಟೈಮನ್ನ ನಮಗೆ ಬೆಲೆ ಕೊಡದೇ ಇರೋರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ವಿ. ಬಟ್ ನಿಮ್ಮ ಎನರ್ಜಿನ ನೀವು ವಾಪಸ್ಸು ಕರಿತಾ ಇದ್ದೀರಾ. ನಿಮಗೆ ಲೈಕ್ ಯು ಆರ್ ಕಾಲಿಂಗ್ ಬ್ಯಾಕ್ ಯುವರ್ ಎನರ್ಜಿ. ಲೈಕ್ ಎಲ್ಲೆಲ್ಲಿ ಲೀಕ್ ಆಗ್ತಿತ್ತು, ಎಲ್ಲೆಲ್ಲಿ ಡ್ರೈನ್ ಆಗ್ತಿತ್ತು, ಲಾಟ್ ಆಫ್ ಪ್ಯಾಚ್ ವರ್ಕ್ ನಿಮ್ಮ ಔರಾನಲ್ಲಿ. ಯು ಹ್ಯಾವ್ ಪ್ಯಾಚ್ಡ್ ಆ್ಯಂಡ್ ಕ್ಲೆನ್ಸ್ಡ್ ನಿಮ್ಮ ಔರಾನ ಈ ಪರ್ಟಿಕ್ಯುಲರ್ ಲಯನ್ಸ್ ಗೇಟ್ ಪೋರ್ಟಲಲ್ಲಿ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ 9 of Swords. Yeah, there is something you released, group number 2. Some kind of heavy energy. Again, we have 8 here. ಯಾವುದೋ ಒಂದು ಹೆವಿ ಎನರ್ಜಿನ ಡ್ರಾಪ್ ಮಾಡಿದ್ದೀರಾ ಅಂತ ತೋರಿಸ್ತಾ ಇರೋದು. 10 of Wands. ಅಗೇನ್ ದಿಸ್ ಈಸ್ ಹೆವಿ ಎನರ್ಜಿ, ದಿಸ್ ಈಸ್ ಹೆವಿ ಎನರ್ಜಿ. ಸೊ ಓವರಾಲ್ ಆಗಿ ನಿಮ್ಮ ವೈಬ್ರೇಷನು, ನಿಮ್ಮ ಫ್ರೀಕ್ವೆನ್ಸಿ ರೇಸ್ ಆಗಿರೋದು ಈ ಪರ್ಟಿಕ್ಯುಲರ್ ಲಯನ್ಸ್ ಗೇಟ್ ಪೋರ್ಟಲಲ್ಲಿ. ಈ ರೇಸ್ ಆಗಿರೋಂಥ ವೈಬ್ರೇಷನ್ ಬಂದು ಬೇಡದೇ ಇರೋವಂಥದ್ದು ತಂತಾನೆ ರಿಲೀಸ್ ಆಗ್ತಾ ಇರೋ ಥರ ಇದೆ ನಿಮ್ಮ ಲೈಫಿಂದ. ನೀವು ವಾಲಂಟಿಯರ್ ಆಗಿ ಏನು ಆ್ಯಕ್ಷನ್ಸ್ ತೊಗೊಳ್ಬಾರ್ದಾ, ಅದಕ್ಕಿಂತ ಮುಖ್ಯವಾಗಿ ನ್ಯಾಚುರಲ್ ಆಗಿ ಬೇಡದೇ ಇರೋವಂಥದ್ದು ನಿಮ್ಮ ಲೈಫಿಂದ ರಿಲೀಸ್ ಆಗ್ತಾ ಇರೋದು. ವಿ ಹ್ಯಾವ್ 1 more 8 ಇಲ್ಲಿ ನಿಮ್ಮ ರೀಡಿಂಗ್ ಮಧ್ಯದಲ್ಲಿ 8 ಬಂತು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ 8 and 8 ಹಿಯರ್. ಸಮ್ ಆಫ್ ಯುವರ್ ಮೇಜರ್ ಬ್ಲೆಸ್ಸಿಂಗ್ಸ್ ಅಥವಾ ಪ್ರೇಯರ್ಸ್ ಆನ್ಸರ್ ಆಗ್ತಾ ಇದೆ ಈ ಸಮಯದಲ್ಲಿ. ಆ್ಯಂಡ್ ನಿಮಗೆ ಬರ್ತಾ ಇರೋವಂಥ ಕಾರ್ಡ್ ಗ್ರೂಪ್ ನಂಬರ್ 2, ಸೆಲ್ಫ್ ವರ್ತ್, ಸೆಲ್ಫ್ ಲವ್, ಲೆಗಸಿ, ನಮ್ಮ ಪೀಸ್ ಆಫ್ ಮೈಂಡ್, ನಮ್ಮ ಎಮೋಷ್ನಲ್ ಅಪ್ಲಿಫ್ಟ್ಮೆಂಟ್. ಯಾಕೆಂದರೆ ಈ ಕಾರ್ಡು ಬಂದು ದಿಸ್ ಈಸ್ ಟಾಕಿಂಗ್ ಅಬೌಟ್ ನಮ್ಮ ಸೆಲ್ಫ್ ಸಫಿಷಿಯನ್ಸಿ. ಅಂದರೆ ನಮ್ಮ ಕೈಲಿ ನಮ್ಮ ಜೀವನನ ನಾವು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಯು ಆರ್ ಕ್ಲೇಮಿಂಗ್ ನಿಮ್ಮ ಎನರ್ಜಿನ, ನಿಮ್ಮ ಪವರ್ನ. ಯು ಆರ್ ಕಾಲಿಂಗ್ ಬ್ಯಾಕ್ ಯುವರ್ ಪವರ್. ಸೊ ನಿಮಗಿರೋಂಥ ಆ ಸಾಮರ್ಥ್ಯನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಈ ಲಯನ್ಸ್ ಗೇಟ್ ಪೋರ್ಟಲ್ ಸಮಯದಲ್ಲಿ. ಆ ಸ್ಟ್ರೆಂತ್ ಕಾರ್ಡ್ನ ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ದಿಸ್ ಈಸ್ ಬ್ಯೂಟಿಫುಲ್. ನಿಮಗೆ ಈ ಹೈ ಪ್ರಿಸ್ಟಸ್ ಕಾರ್ಡ್ ಬಂದಿರೋವಂಥದ್ದು. ಸೊ ನಿಮ್ಮ ಗ್ರೂಪಿಗೆ ಹೈ ಪ್ರಿಸ್ಟಸ್ ಬಂದಿರೋವಂಥದ್ದು. ಅಗೇನ್ ಲಾಟ್ ಆಫ್ ಸ್ಪಿರಿಚುವಲ್ ಎಬಿಲಿಟೀಸ್, ನಿಮ್ಮ ಸ್ಪಿರಿಚುವಲ್ ಗ್ರೋತ್, ಸ್ಪಿರಿಚುವಲ್ ಎಬಿಲಿಟೀಸ್, ಸ್ಪಿರಿಚುವಲ್ ಗಿಫ್ಟ್ಸ್, ನಿಮ್ಮ ಸೈಕಿಕ್ ಎಬಿಲಿಟೀಸ್ ಇದೆಲ್ಲನೂ ಸ್ಟ್ರಾಂಗ್ ಆಗ್ತಾ ಇರೋದು. ಎಸ್ಪೆಷಲಿ ನೀವು ಹೀಲಿಂಗ್ ಕೆಪಾಸಿಟಿನಲ್ಲಿದ್ದರೆ, ನೀವು ಹೀಲರ್ಸ್ ಇದ್ದರೆ, ಟ್ಯಾರೋ ರೀಡರ್ಸ್ ಇದ್ದರೆ, ಅಥವಾ ಇನ್ ಸಮ್ ಕೈಂಡ್ ಆಫ್ ಸ್ಪಿರಿಚುವಲ್ ಕೆಪಾಸಿಟಿನಲ್ಲಿ ನಿಮ್ಮ ಬಿಸ್ನೆಸ್ ಇದ್ದರೆ, ನಿಮ್ಮದೇ ಆದಂಥ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಸೊ ಯು ಆರ್ ಗೆಟಿಂಗ್ ಅ ಲಾಟ್ ಆಫ್ ಡೌನ್ಲೋಡ್ಸ್, ಮೆಸೇಜಸ್, ನಿಮ್ಮ ಐಡಿಯಾಸು, ಸಿಕ್ಕಾಪಟ್ಟೆ ಐಡಿಯಾಸ್ ಬರುತ್ತೆ, ಸಿಕ್ಕಾಪಟ್ಟೆ ವಿಷನ್ಸ್ ಬರುತ್ತೆ.
ನಿಮ್ಮ ಡ್ರೀಮ್ ಬಂದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಯು ಹ್ಯಾವ್ ಆ್ಯಕ್ಟಿವೇಟೆಡ್ ಅ ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಸ್ಪಿರಿಚುವಲ್ ಸೈಡಲ್ಲಿ. ಗ್ರೂಪ್ ನಂಬರ್ 2 ಡೆಫಿನೆಟ್ಲಿ ಅನ್ಲಾಕ್ ಯುವರ್ ಮ್ಯಾಜಿಕ್ ಕೋರ್ಸ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಪೇಜ್ ಆಫ್ ಪೆಂಟಕಲ್ಸ್. ಇದು ಕ್ರಿಯೇಟಿಂಗ್ ಯುವರ್ ಓನ್ ಆಪರ್ಚುನಿಟಿ, ಕ್ರಿಯೇಟಿಂಗ್ ಯುವರ್ ಲೆಗಸಿ, ನಿಮ್ಮದೇ ಆದಂಥ ಲೆಗಸಿನ ನೀವು ಬಿಲ್ಡ್ ಮಾಡ್ತಾ ಇರೋ ಥರ. ಆ್ಯಂಡ್ ಫೈನಲಿ 10 ಆಫ್ ಪೆಂಟಕಲ್ಸ್. ಈ 8 ಆಫ್ ಸ್ವಾರ್ಡ್ಸಲ್ಲಿ, 10 ಆಫ್ ವಾಂಡ್ಸಲ್ಲಿ, 10 ಆಫ್ ಪೆಂಟಕಲ್ಸಲ್ಲಿ ವಿ ಹ್ಯಾವ್ 2 10s. ಯು ಆರ್ ಕ್ಲೋಸಿಂಗ್ ಅ ಮೇಜರ್ ಸೈಕಲ್. ಈ ನ್ಯೂ ಬಿಗಿನಿಂಗ್, ಹೊಸ ಡೋರ್ ಹತ್ರ ನಿಂತು ಆ ಡೋರ್ನ ತಟ್ಟಿ ಸಾಕಾಗಿ ಏನೂ ಆಗ್ತಾಯಿಲ್ಲ ಅನ್ನುವಂಥ ಎನರ್ಜಿನಲ್ಲಿದ್ದರೆ ಯು ಆರ್ ಫೈನಲಿ ಬ್ರೇಕಿಂಗ್ ಓಪನ್ ಆ ಡೋರನ್ನ, ಆಪರ್ಚುನಿಟಿನ. ಆ್ಯಂಡ್ ಯು ಆರ್ ಕ್ರಿಯೇಟಿಂಗ್ ಆಪರ್ಚುನಿಟಿನ. ಮತ್ತು ಯು ಆರ್ ಅಟ್ರ್ಯಾಕ್ಟಿಂಗ್ ಹೊಸ ಆಪರ್ಚುನಿಟಿನ, ಯು ಆರ್ ಅಟ್ರ್ಯಾಕ್ಟಿಂಗ್ ಹೊಸ ಕ್ಲೈಂಟ್ಸನ್ನ, ಹೊಸ ಬಿಸ್ನೆಸ್ ಐಡಿಯಾಸ್ನ, ಹೊಸ ಫೈನಾನ್ಷಿಯಲ್ ಐಡಿಯಾನ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ತೋರಿಸ್ತಾ ಇರೋದು ಸೆಲ್ಫ್ ಸಫಿಷಿಯನ್ಸಿ, ನಿಮ್ಮದೇ ಆದಂಥ ದುಡ್ಡು ಮಾಡೋಕ್ಕೆ ಬೇಕಾಗಿರೋಂಥ ದಾರಿನ, ಇನ್ನೂ ಹೆಚ್ಚು ಗ್ರೋತನ್ನ, ನಿಮ್ಮ ಬಿಸ್ನೆಸ್ ಗ್ರೋತನ್ನ, ನಿಮ್ಮ ಸ್ಪಿರಿಚುವಲ್ ಗ್ರೋತನ್ನ. ಯು ಆರ್ ಟೇಕಿಂಗ್ ಯುವರ್ ಲೈಫ್ ಟು ದ ನೆಕ್ಸ್ಟ್ ಲೆವೆಲ್. ಬೇಸಿಕ್ಲಿ ಗ್ರೂಪ್ ನಂಬರ್ 2 ನಿಮ್ಮ ಓವರಾಲ್ ಎನರ್ಜಿನ ನೋಡ್ತಾ ಇದ್ದರೆ ನಿಮ್ಮ ಲೈಫನ್ನ ನೆಕ್ಸ್ಟ್ ಲೆವೆಲಿಗೆ ಮೂವ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ಡೆನ್ಸ್ ಎನರ್ಜಿನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ. ನಿಮ್ಮ ಹಾರ್ಟ್ ಚಕ್ರನ ಓಪನ್ ಮಾಡಿದ್ದೀರಾ. ನಿಮ್ಮ ಸೈಕಿಕ್ ಅಬಿಲಿಟೀಸ್ ಎಲ್ಲ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಲೈಕ್ ಹೀಲಿಂಗ್ ಎಲ್ಲ ಮಾಡೋರಿದ್ರೆ ಯಾವ ರೀತಿ ಹೀಲಿಂಗ್ ಮಾಡೋದು ಇನ್ನೂ ಎಫೆಕ್ಟಿವ್ ಆಗಿ, ಇನ್ನೂ ಜನರಿಗೆ ಸಪೋರ್ಟಿವ್ ಆಗಿ ಅನ್ನೋದನ್ನು ಇನ್ನೂ ಡೀಪಾಗಿ ತಿಳ್ಕೊಳ್ತಾ ಇದ್ದೀರಾ. ಮೆಡಿಟೇಷನ್ ಎಲ್ಲ ಮಾಡೋರಿದ್ರೆ ಇನ್ನೂ ಡೀಪಾಗಿ ನಿಮ್ಮ ಸ್ಪಿರಿಚುವಲ್ ಸಾಧನೆಗಳು ಹೋಗುತ್ತೆ. ಮತ್ತು ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂತ ಹೇಳಿ ನಾನು ಹೇಗೆ ಈ ಐಡಿಯಾ ಬಂತು ಅಂತಲೇ ಗೊತ್ತಿಲ್ಲ, ಹೇಗೆ ನಾನು ಈ ಜಾಗಕ್ಕೆ ಹೋದೆ ಅಂತಲೇ ಗೊತ್ತಿಲ್ಲ, ಹೇಗೆ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನಿಸ್ತು ಅಂತ ಗೊತ್ತಿಲ್ಲ. ಸೊ ದೆರ್ ಇಸ್ ಲಾಟ್ ಆಫ್ ಮ್ಯಾಜಿಕಲ್ ಸಿಂಕ್ರನಾಸಿಟಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ ಯಾವುದನ್ನು ನಿಮ್ಮ ಲೈಫಿಗೆ ತರಬೇಕು ಅಂಥ ಒಂದು ಸಿಂಕ್ರನಾಸಿಟಿಗಳನ್ನ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಂಥದೇ ಒಂದು ಪರ್ಟಿಕ್ಯುಲರ್ ವಿಶ್ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ನಿಮ್ಮ ಓವರಾಲ್ ಔಟ್ಲುಕ್, ನಿಮ್ಮ ಓವರಾಲ್ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಗ್ರೂಪ್ ನಂಬರ್ 2. ನಿಮ್ಮನ್ನು ನೀವು ಹೆಚ್ಚು ನೋಡ್ಕೊಳ್ಬೇಕಂತ ಅನ್ನಿಸ್ಬೋದು, ಫಿಟ್ನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ. ಆ್ಯಂಡ್ ಆಲ್ಸೋ 1 ಸೆಕೆಂಡ್ ಕಾರ್ಡ್ ಕೆಳಗೆ ಬಿತ್ತು. ನಿಮಗೆ ಬಿದ್ದಂಥ ಕಾರ್ಡು ಅಚೀವ್ಮೆಂಟ್. ಗ್ರೂಪ್ ನಂಬರ್ 1ಗೂ ಫೈನಲ್ ಕಾರ್ಡ್ ಬಂದು ಅಚೀವ್ಮೆಂಟೇ ಆಗಿತ್ತು. ಯಾ, ಸೊ ದಿಸ್ ಇಸ್ ಕಾಮನ್ ಕಾರ್ಡ್. ದೇರ್ ಇಸ್ ನೋ ಡೌಟ್. ನಿಮಗೆ ಆ ಗ್ರೂಪ್ನು ನೋಡಬೇಕಂತ ಅನಿಸಿದ್ರೆ ಬೇಸಿಕ್ಲಿ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2, ಯು ಆರ್ ಅಟ್ರ್ಯಾಕ್ಟಿಂಗ್, ಮ್ಯಾನಿಫೆಸ್ಟಿಂಗ್ ಅ ಲಾಡ್ ಆಫ್ ಅಚೀವ್ಮೆಂಟ್ಸ್. ಗ್ರೂಪ್ ನಂಬರ್ 1 ಅವರು ಬೇರೆ ವಿಧಾನದಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ, ನಿಮ್ಮ ಅಚೀವ್ಮೆಂಟ್ ಒಂದು ಬೇರೆ ವಿಧಾನದಲ್ಲಿರುತ್ತೆ. ಬಟ್ ಓವರಾಲ್ ಆಗಿ ಎಲ್ಲರೂ ಏನೆಲ್ಲ ಪ್ರೇಯರ್ಸ್ ಮಾಡಿದ್ದೀರಾ ಅಥವಾ ನಿಮ್ಮ ವಿಶಸ್ನ ಕಳಿಸಿದ್ದೀರಾ, ಆ ಪ್ರೇಯರ್ಸು ತಲುಪಬೇಕಾಗಿರುವಂಥ ಯೂನಿವರ್ಸಿಗೆ ಅಥವಾ ಹೈಯರ್ ಪವರ್ಸ್ಗೆ ತಲುಪಿದೆ. ಸ್ವಲ್ಪವಾಗಿ ವಾಟ್ ಯು ಕಾಲ್ ಆ ಆಬ್ಸ್ಟಕಲ್ಸ್ನ ರಿಮೂವ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ಆ ದಾರಿ ಓಪನ್ ಆಗ್ತಾ ಇರೋದು, ಆ ಡೋರ್ ಲಾಕ್ ಆಗಿದ್ದಂಥ ಆ ಡೋರ್ ಓಪನ್ ಆಗ್ತಾ ಇರೋದು. ಆ್ಯಂಡ್ ಯು ಆರ್ ಫೈನಲಿ ಯು ಆರ್ ಫೀಲಿಂಗ್ ಗುಡ್. ಬೇಸಿಕ್ಲಿ ಗ್ರೂಪ್ ನಂಬರ್ 2. ಸೊ ನಿಮ್ಗೆ ಇನ್ನೊಂದು ಕಾರ್ಡ್ ಪುಲ್ ಮಾಡೋಣ ಅನಿಸ್ತು. ಟ್ರಿಪಲ್ ಮೂನ್. ಮೂನ್ ಎನರ್ಜಿ, ಗಾಡೆಸ್ ಎನರ್ಜಿ. ಅಗೇನ್ ನಿಮ್ಮ ಆ ಗಾಡೆಸ್ ಕ್ವಾಲಿಟಿನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಾ. ಸಮಥಿಂಗ್ ಹ್ಯಾಸ್ ಆ್ಯಕ್ಟಿವೇಟೆಡ್ ನಿಮ್ಮ ಒಳಗಡೆ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಕೆಳಗಡೆ ಇರೋದು ಡ್ರ್ಯಾಗನ್ ಫ್ಲೈ. ಸಮ್ ಕೈಂಡ್ ಆಫ್ ಗಾಡೆಸ್ ಎನರ್ಜಿ, ಸಮ್ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ಪವರ್. ಸಮಥಿಂಗ್ ಈಸ್ ಆ್ಯಕ್ಟಿವೇಟೆಡ್ ಇನ್ ಯು. ನಿಮ್ಮ ಥಾಟ್ಸ್ ಇನ್ನೂ ಮ್ಯಾಗ್ನೆಟಿಕ್ ಆಗಿರ್ಬೋದು. ನೀವು ಆಲೋಚನೆ ಮಾಡಿದ್ದು ಮ್ಯಾನಿಫೆಸ್ಟ್ ಆಗುವಂಥ ಟೈಮ್ ಪೀರಿಯಡ್ ಕಡಿಮೆ ಆಗಿರ್ಬೋದು. ಬಟ್ ಐ ಕೆನಾಟ್ ರಿಯಲಿ ಸೇ ಎಕ್ಸಾಕ್ಟಾಗಿ ಏನು ಅಂತ ಹೇಳಿ. ಓವರಾಲ್ ಆಗಿ ದೇರ್ ಇಸ್ ಅ ಲಾಡ್ ಆಫ್ ಆ್ಯಕ್ಟಿವೇಷನ್ಸ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ನಿಮ್ಮ ಹಾರ್ಟ್ ಚಕ್ರ, ಹೈಯರ್ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಆಗಿರೋದು ಅಥವಾ ಓಪನ್ ಆಗಿರೋದು. ಆ್ಯಂಡ್ ಈ ಓಪನ್ ಆಗಿರುವಂಥ ಈ ವೈಬ್ರೇಷನ್, ನಿಮ್ಮ ಫ್ರೀಕ್ವೆನ್ಸಿ ರೇಸ್ ಆಗಿರೋದ್ರಿಂದ ಈ ಲಾಕ್ ಆಗಿದ್ದಂಥ ಡೋರ್ಸ್ ಎಲ್ಲ ಅನ್ಲಾಕ್ ಆಗ್ತಾ ಇರೋವಂಥದ್ದು. ಆ್ಯಂಡ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆ ಫ್ರೀಡಮ್ದು ವ್ಯಾಲ್ಯೂ, ನಿಮ್ಮ ವರ್ತು, ನಿಮ್ಮ ಸೆಲ್ಫ್ ಲವ್, ಆ ಗಾಡೆಸ್ ಕ್ವಾಲಿಟಿ. ಇದನ್ನೆಲ್ಲ ನೀವು ನಿಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ಬದಲಾಗ್ತಾ ಇರೋದು. ಸೊ ನಿಮ್ಮ ಕ್ವಾಲಿಟಿ ಆಫ್ ಯು, ಹೂ ಯು ಆರ್, ಆ ಕ್ವಾಲಿಟಿ ರೇಸ್ ಆಗ್ತಾ ಇದೆ. ನಿಮ್ಮ ಓವರಾಲ್ ಲೈಫ್ ಸ್ಟ್ಯಾಂಡರ್ಡ್ಸ್ ರೇಸ್ ಆಗ್ತಾ ಇದೆ. ಓವರಾಲ್ ಕ್ವಾಲಿಟಿ ಆಫ್ ಡಿಸಿಷನ್ಸ್ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ಸ್ ಜಾಸ್ತಿ ಆಗ್ತಾ ಇದೆ. ಸಿಂಕ್ರೊನಾಸಿಟೀಸ್ ಜಾಸ್ತಿ ಆಗ್ತಾ ಇದೆ. ಸೊ
ಬೇಸಿಕ್ಲಿ ಲಾಟ್ ಆಫ್ ಮ್ಯಾಜಿಕ್ ಅರೌಂಡ್ ಯು ಈ ಸಮಯದಲ್ಲಿ ಗ್ರೂಪ್ ನಂಬರ್ 2. ಸೊ ಈ ಮ್ಯಾಜಿಕ್ನ ಯೂಸ್ ಮಾಡಿ ನಾವು ಏನನ್ನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು ಅಥವಾ ಈಸಿಯಾಗಿ ನಮ್ಮ ಲೈಫ್ಗೆ ಅದನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಯುವರ್ ಅಟ್ರಾಕ್ಷನ್ ಕ್ವಾಲಿಟಿ ಹ್ಯಾಸ್ ಇಂಪ್ರೂವ್ಡ್ ಓವರ್ ಆಲ್ ಆಗಿ ಗ್ರೂಪ್ ನಂಬರ್ 2. ನೀವು ಇನ್ನೂ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಂತಂದರೆ ಅನ್ಲಾಕ್ ಯುವರ್ ಮ್ಯಾಜಿಕ್ ಮಾಸ್ಟರ್ ಕ್ಲಾಸ್ಗೆ ಕೆಳಗಡೆ ಲಿಂಕ್ ಕ್ಲಿಕ್ ಮಾಡಿ ಇವತ್ತೇ ಜಾಯ್ನ್ ಆಗಿ. ಯಾಕೆಂದರೆ 11ನೇ ತಾರೀಕು ಕ್ಲಾಸ್ ಇರೋದು ಆ್ಯಂಡ್ ಟುಡೇ ಇಸ್ ದ ಲಾಸ್ಟ್ ಡೇ ಇದರ ಎನ್ರೋಲ್ಮೆಂಟಿಗೆ ಆ್ಯಂಡ್ ಯು ವಿಲ್ ಬೆನಿಫಿಟ್ ಅ ಲಾಟ್. ಗ್ರೂಪ್ ನಂಬರ್ 2 ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಐ ಆಮ್ ಸೆಂಡಿಂಗ್ ಯು ಲಾಟ್ ಆಫ್ ಲವ್, ಸೆಂಡಿಂಗ್ ಯು ಲಾಟ್ ಆಫ್ ಬ್ಲೆಸ್ಸಿಂಗ್ಸ್. ನಿಮ್ಮನ್ನ ನೆಕ್ಸ್ಟ್ ಡೇನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ನಂಗೆ ಸೂಪರಾಗಿ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.